ಇಬ್ಬರಿಂದನೂ ಕಾರಣ ಬೇಕು. ನೀವು ಯಾಕೆ ಕಿರಣ್ ರಾಜ್ ಅವ್ರ ಜೊತೆಗೇನೆ ಮತ್ತೆ ಕೊಲಾಬ್ರೇಟ್ ಮಾಡಿದ್ದೀರಾ? ಒಳ್ಳೆ ರೀತಿಯಲ್ಲಿ ವರ್ಕ್ ಆಗದೆ ಇದ್ರೂ ಸಿನಿಮಾ. ನನಗೆ ಅಂತಲ್ಲ, ತುಂಬ ಜನ ಡೈರೆಕ್ಟರ್ಸ್ಗೆ ಅಂದ್ಕೊಂಡಿದ್ದು ಮಾಡೋಕ್ಕಾಗಲ್ಲ. ನನ್ನ ಸಿಂಪಲ್ ಆಗಿರುತ್ತೆ, ಆಪ್ಷನ್ಸ್ ಇರಲಿಲ್ಲ. ಫುಲ್ 6 ಪ್ಯಾಕಲ್ಲಿ ಇಂಟ್ರೊಡ್ಯೂಸ್ ಮಾಡೋಣ ಅಂತ 6 ಪ್ಯಾಕ್ ಮಾಡಿಸೋದಾಗ ಈ ರಾಣಿ 6 ಪ್ಯಾಕ್ ಎಲ್ಲ ಇದು ಯಾಕೆ ಕನೆಕ್ಟ್ ಆಗಲ್ಲ, ಅವನ್ನ ಫುಲ್ ಹಿಂಗೆ ಒಳ್ಳೆ ಗುಂಡ ಥರ ಮಾಡೋಣ ಅಂತ. ಈ ಗ್ಯಾಂಗ್ಸ್ಟರ್ ಎಷ್ಟು ಡಿಫ್ರೆಂಟ್ ಆಗಿರ್ತಾನೆ ಅಂತ, ಅವ್ರು ಯಾಕೆ ಗ್ಯಾಂಗ್ಸ್ಟರ್ ಆಗ್ತಾರೆ ಅನ್ನೋದು. ಅಲ್ಲಿ ನಿಂತಿರೋರೇ ಅಳ್ತಿದ್ದಾರೆ. ಅದು ಶಾರ್ಟ್ ನೋಡಿದ ತಕ್ಷಣ ನಿಜವಾಗ್ಲೇನು ಇಲ್ಲ ಹೂ ಅಂತಿದ್ದಾರೆ. ಅಲ್ಲಿ ಮಾನಿಟರ್ ಮುಂದೆ ಹೋಗಿ ನೋಡಿದ್ರೆ ಇವರು ಅಳ್ತಾ ಕೂತಿದ್ರು. ಬಟ್ ರೋನಿ ಸಿನಿಮಾನ ಯಾಕೆ ಆಕ್ಚುಲಿ ಥಿಯೇಟ್ರಲ್ಲಿ ನೋಡಲೇಬೇಕು? ಈ ಥಿಯೇಟ್ರಲ್ಲಿ ಪ್ರತಿಯೊಬ್ಬ ಆಡಿಯನ್ಸ್ಗೂ ಅದು ಫೀಲ್ ಆಗುತ್ತೆ, ಆ ಸೌಂಡ್. ಗುರುತೇಜ್ ಶೆಟ್ಟಿ ಸರ್ ಹಾಗೇನೆ ಕಿರಣ್ ರಾಜ್ ಸರ್ ಇಬ್ಬರಿಗೂ ಸ್ವಾಗತ ಈ ಒಂದು ಸಂದರ್ಶನಕ್ಕೆ. ಥ್ಯಾಂಕ್ ಯು. ಸೊ ಫಸ್ಟ್ಲಿ ನನ್ನ ಪ್ರಶ್ನೆ ಇರೋದೇನಂತಂದ್ರೆ, ಕಾಂಬಿನೇಷನ್ಸ್ ರಿಪೀಟ್ ಆಗೋದು ಒಳ್ಳೇದೇ, ಚಿತ್ರರಂಗಕ್ಕೂ ಒಳ್ಳೇದೇ, ಅಂಡ್ ಅಗೇನ್ ಆ ಕಾಂಬಿನೇಷನ್ಸ್ಗೂ ಒಳ್ಳೇದೇನೆ. ಬಟ್ ಒಂದು ಪ್ರಶ್ನೆ ಅಂದರೆ, ಬಡ್ಡೀಸ್ ಸಿನಿಮಾ ಲೈಕ್ ಫ್ರಾಂಕ್ಲಿ ಸ್ಪೀಕಿಂಗ್ ನೀವು ಅಂದ್ಕೊಂಡಿರೋ ಥರ ಆ್ಯಕ್ಚುಲಿ ಥಿಯೇಟ್ರಲ್ಲಿ ಹೋಗಿಲ್ಲ. ಸೊ ನನಗೆ ಇಬ್ಬರಿಂದನೂ ಕಾರಣ ಬೇಕು. ನೀವು ಯಾಕೆ ಕಿರಣ್ ರಾಜ್ ಅವ್ರ ಜೊತೆಗೇನೆ ಮತ್ತೆ ಕೊಲಾಬ್ರೇಟ್ ಮಾಡಿದ್ದೀರಾ? ಹಾಗೆಯೇ ಕಿರಣ್ ರಾಜ್ ಅವರು ಮತ್ತೆ ಗುರುತೇಜ್ ಶೆಟ್ಟಿ ಜೊತೆಗೇನೆ ಕೊಲಾಬ್ರೇಟ್ ಮಾಡಲಿಕ್ಕೆ ಏನು ಕಾರಣ ಅಂತ? ಅಂದರೆ ಒಳ್ಳೆ ರೀತಿಯಲ್ಲಿ ವರ್ಕ್ ಆಗದೆ ಇದ್ರೂ ಸಿನಿಮಾ. ನೀವು ಹೇಳಿ ಫಸ್ಟ್. ಇಲ್ಲ ಫಸ್ಟ್ ನಿಮ್ದು ಹೇಳಿ. ನನ್ನ ಸಿಂಪಲ್ ಆಗಿರುತ್ತೆ, ಆಪ್ಷನ್ಸ್ ಇರಲಿಲ್ಲ. ಇಲ್ಲ ನಾನೇ ಹೇಳ್ಬಿಡ್ತೀನಿ. ಅಂದರೆ ಆಪ್ಷನ್ಸ್ ಇಲ್ಲ ಅಂತ ಅಲ್ಲ. ನಾವು ಬಡೀಸ್ ಮಾಡಬೇಕಾದ್ರೆ ಅವರು ಫಸ್ಟ್ ಡೇ ಒಂದು ಸ್ಟೋರಿ ನರೇಟ್ ಮಾಡಿದ್ರಲ್ಲ, ಆ ನರೇಷನ್ಗಿಂತ ಮುಂಚೆ ಒಂದಷ್ಟು ಮಾತುಕತೆ ಆದಾಗ ಒಂದು ವಿಷನ್ ಅವತ್ತೇ ತೋರಿಸಿದ್ರು, ಲೈಕ್ ದಿಸ್ ಇಸ್ ದ ವಿಷನ್. ಓಕೆ. ಬಟ್ ಆ ವಿಷನ್ ರೀಚ್ ಆಗೋದಕ್ಕೆ ವಿ ನೀಡ್ ಫ್ಯೂ ಸಪೋರ್ಟ್. ಓಕೆ. ಫೈನಾನ್ಷಿಯಲ್ ಸಪೋರ್ಟ್, ಟೀಮ್, ಪ್ರೊಡಕ್ಷನ್ ವ್ಯಾಲ್ಯೂ, ಪ್ರೊಡಕ್ಷನ್ ಕಾಸ್ಟ್ ಪ್ರತಿಯೊಂದು ನಿಮಗೆ ಕೌಂಟ್ ಆಗುತ್ತೆ. ಬಟ್ ನಮ್ಮ ಹತ್ರ ದಾರಿ ಇಲ್ಲ. ಓಕೆ. ಸಿಕ್ಕಿರೋ ಅವಕಾಶನ ಆದಷ್ಟು ಅಲ್ಲಿಗೆ ತಗೊಂಡೋಗಕ್ಕೆ ಟ್ರೈ ಮಾಡೋಣ. ಇಫ್ ಇನ್ ಕೇಸ್ ಅದಾಗಲಿಲ್ಲ ಅಂದರೆ ಅಟ್ಲೀಸ್ಟ್ ಒಂದು ಸ್ಟೆಪ್ ಆದರೂ ಆಗುತ್ತೆ. ಸೊ ವಿ ಸ್ಟಾರ್ಟೆಡ್. ಸಂಜೀವಿನಿ ರೇಖಿ ಮತ್ತು ಹಿಪ್ನೋಸಿಸ್ ಸೆಂಟರ್ನಲ್ಲಿ ಪೂರ್ವಜನ್ಮ, ಪ್ರೇತಾತ್ಮ, ಮಾಟ ಮಂತ್ರ ಸಮಸ್ಯೆಗಳನ್ನು ಗುಣಪಡಿಸಲಾಗುವುದು. ರೇಖಿ ಮತ್ತು ಹಿಪ್ನೋಸಿಸ್ ವಿದ್ಯೆಗಳನ್ನು ಸಹ ಇಲ್ಲಿ ಹೇಳಿಕೊಡಲಾಗುವುದು. ಎಂದೇ ಸಂಪರ್ಕಿಸಿ ಡಾಕ್ಟರ್ ವಿ ಭರಣಿರಾಜು, ರೇಖಿ ಗ್ರ್ಯಾಂಡ್ ಮಾಸ್ಟರ್ ಮತ್ತು ಮಾಸ್ಟರ್ ಹಿಪ್ನೋಟೈಸರ್. ಇವ್ರ ಕೈಲಿ ಎಷ್ಟಾಗುತ್ತೆ ಇವ್ರ ಮ್ಯಾಕ್ಸ್ ಟ್ರೈ ಮಾಡಿರೋದನ್ನ ನಾನು ನೋಡಿದ್ದೀನಿ. ನನ್ನ ಕೈಲಿ ಎಷ್ಟಾಗುತ್ತೆ ನಾನು ಲೈಕ್ ಮಾಡಿದ್ದೀನಿ. ಬಟ್ ನಾವು ಆಡಿಯನ್ಸ್ನ ಬ್ಲೇಮ್ ಮಾಡೋಕ್ಕಾಗಲ್ಲ. ಬಿಕಾಸ್ ನಾವು ಒಂದು ಕಾಂಪಿಟೇಷನಲ್ಲಿ ಇದ್ದೀವಿ ಅಂತ ಹೇಳಿದಾಗ ಬೈ ಡಿಫಾಲ್ಟ್ ವಿ ಆರ್ ಕಾಂಪೀಟಿಂಗ್ ವಿತ್ ಎವ್ರಿ ಒನ್. ಕರೆಕ್ಟ್. ಸೊ ಅಂಥ ಟೈಮಲ್ಲಿ ಜನಕ್ಕೆ ಸೇಮ್ ಮನಿಗೆ ಒಂದು ದೊಡ್ಡ ಪ್ರಾಡಕ್ಟ್ ಸಿಗ್ತದೆ ಅಂದಾಗ ವೈ ದೇ ವಿಲ್ ಇನ್ವೆಸ್ಟ್ ಯಾವುದೋ ಒಂದು ಪ್ರಾಡಕ್ಟ್ ಮೇಲೆ. ಸೊ ನಮಗೆ ಒಂದಷ್ಟು ಪ್ರತಿಯೊಬ್ಬರು ಫೇಸ್ ಮಾಡಿರೋ ಅಂಥದ್ದು ನಮಗೂ ಒಂದಷ್ಟು ಬೌಂಡ್ರೀಸ್ ಅಂತ ಇತ್ತು. ಆ್ಯಂಡ್ ಇದರಲ್ಲಿ ಆ ಪ್ರಯತ್ನ ಸಾಕಾಗಲಿಲ್ಲ. ಬಟ್ ನನಗೂ ಒಂದು ವಿಷನ್ ಇದೆ, ಇವ್ರಿಗೊಂದು ವಿಷನ್ ಇದೆ. ನೀವು ಒಂದ್ಸಲ ಅದನ್ನು ಮಾಡಲೇಬೇಕು ಅಂತ ಹೊರಟಾಗ ಆಬ್ವಿಯಸ್ಲಿ ಯು ಹ್ಯಾವ್ ಟು ಫೈಂಡ್ ವೇಸ್ ಟು ರೀಚ್ ಇಟ್. ಒಂದು ಆಗಲಿಲ್ಲ ಅಂದ ತಕ್ಷಣ ನೀವು ಬಿಟ್ಬಿಡೋಕ್ಕಾಗುತ್ತೆ? ಅವತ್ತಿಂದ ನಾವು ಊಟ ಮಾಡೋದು ಬಿಟ್ಬಿಟ್ಟು ಬೇರೆ ಕೆಲಸ ಬಿಟ್ಬಿಟ್ಟು ಇಲ್ಲ. ಸೊ ನಮ್ಮ ಒಂದು ಟ್ಯಾಲೆಂಟ್ ಏನು, ನಮ್ಮ ಶಕ್ತಿ ಏನು, ನಮ್ಗೆ ಎಷ್ಟು ಮಾಡೋಕ್ಕಾಗುತ್ತೆ ಅನ್ನೋದು ನಮಗೆ ಗೊತ್ತಿರುತ್ತೆ. ನನಗೆ ಅಂತಲ್ಲ, ತುಂಬ ಜನ ಡೈರೆಕ್ಟರ್ಸ್ಗೆ ಅಂದ್ಕೊಂಡಿದ್ದು ಮಾಡೋಕ್ಕಾಗಲ್ಲ. ಸ್ಕ್ರಿಪ್ಟಲ್ಲಿ ಎಲ್ಲ ಇದ್ದರೂ ಸ್ಕ್ರಿಪ್ಟನ್ನು ನ್ಯಾಯ ಕೊಡೋಕ್ಕೆ ಆಗಲ್ಲ. ಅಲ್ಲಿ ಬೇರೆ ಬೇರೆ ಕಾರಣಗಳು. ಮೊದಲನೇದಾಗಿ ಬರೋದು ಬಜೆಟ್. ಈಗ ಒಂದು 4 ಕೋಟಿ ಬಜೆಟ್ ಕೇಳೋ ಒಂದು ಸ್ಕ್ರಿಪ್ಟನ್ನು ನೀವು 2 ಕೋಟಿಗೆ ಮಾಡ್ತೀರಂತ ಹೋದಾಗ ಅಲ್ಲಿ ಯಾವುದನ್ನು ಸರಿಯಾಗಿ ನೀವು ಕನ್ವೆ ಮಾಡೋಕ್ಕಾಗಲ್ಲ. ಸೊ ನಾವು ಅಲ್ಲಿ ಆಗಿಲ್ಲ ಅಂದ ತಕ್ಷಣ ಅದು ನಾವು ಅನಲೈಸ್ ಮಾಡ್ಕೊಳ್ತೀವಿ, ನಾವೊಂದು ವಿಮರ್ಶೆ ಮಾಡ್ಕೊಳ್ತೀವಿ. ಇದೇನೇ ಇಷ್ಟನ ನಮ್ಮ ತಾಕತ್ತತ್ವ ಇನ್ನೂ ಇದೆಯಾ ಅಂತ. ಸೊ ನಮಗೆ ಗೊತ್ತಿದ್ದ ಮೇಲೆ ನಾವು ಅದನ್ನು ತಲೆಗೆ ಹಚ್ಕೊಳ್ಬೋದು. ಸೊ ಇದಲ್ಲ ನನಗೆ ಇನ್ನೇನೋ ಮಾಡೋಕ್ಕೆ ಬರುತ್ತೆ ಅಂತ ಅಂದಾಗ ಆ ಒಂದು ಅಪರ್ಚುನಿಟಿಗೆ ಕಾಯಬೇಕು ಮತ್ತು ಆ ಅಪರ್ಚುನಿಟಿನ ಕ್ರಿಯೇಟ್ ಮಾಡ್ಕೊಳ್ಬೇಕು, ಬೆಸ್ಟ್ ಕೊಡೋಕೆ ಟ್ರೈ ಮಾಡಬೇಕು. ಸೊ ಇಬ್ಬರಿಗೂ ಇಬ್ಬರ ತಾಕತ್ತು ಗೊತ್ತಿದ್ರಿಂದ ಎರಡನೇ ಸಲ ಕೊಲಾಬ್ರೇಟ್ ಆಗಿದ್ದೀರಾ? ತಾಕತ್ ಅನ್ನೋದಕ್ಕಿಂತ ಒಂದು ಅದು ತಾಕತ್ ಅನ್ನೋದಕ್ಕಿಂತ ಒಂದು ಧೈರ್ಯ ಅಂತ ಹೇಳ್ತಾರೆ ಗೊತ್ತಾ. ಲೈಫಲ್ಲಿ ಎಷ್ಟೇ ಲೋವೆಸ್ಟ್ ಅಂತ ಬಂದ್ರೂ ಐ ವಿಲ್ ಡೂ ಇಟ್ ಅಂತ ಒಂದು ಅದು ಇರೋಲ್ಲ ನೋಡಿದ್ದೀನಿ. ಅದು ನನಗೆ ಒಂಥರ ಇವ್ರನ್ನ ನೋಡಿದ್ರೆ ಏಜ್ ಆದ್ಮೇಲೆ ನಾನು ಹಿಂಗಿರ್ತೀನೇನೋ ಅಂತ ನನಗೆ ಅನಿಸ್ತು. ಸೊ ನನಗೆ ಆ ಒಂದು ಬಿಕಾಸ್ ಇವರು ಹಿಂಗೆ ನೋಡೋಕ್ಕೆ ಒಳ್ಳೆ ಸೈಲೆಂಟ್ ಆಗಿದ್ರು ನಾನು ಯಾವ ರೀತಿ ಹಿಂಗೆ ಇದು ಮಾಡ್ಬೇಕು ಅದು ಮಾಡೋಕೆ ಎಲ್ಲ ಇರ್ತದೆ ಅದು ಇವ್ರ ಮೈಂಡಲ್ಲಿ ಓಡಿಸ್ತಿರ್ತಾರೆ. ಎಕ್ಸ್ಪೀರಿಯನ್ಸ್ ಆಗಿರೋದ್ರೆ ಹೇಳ್ಕೊಳಕ್ ಹೋಗಲ್ಲ. ನನ್ಗೆ ಇನ್ನೂ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಬೇಕಲ್ಲ, ನಾನು ಹೇಳ್ಕೊತಾ ಇರ್ತೀನಿ ಇದು ಮಾಡ್ಬೇಕು ಅದು ಮಾಡ್ಬೇಕು ಎಲ್ಲ ಮಾಡಬೇಕು. ಇವ್ರ ಮೈಂಡಲ್ಲಿ ಅದು ಟೇಪ್ ಓಡ್ತಾ ಇರುತ್ತೆ, ಬಾಯಲ್ಲಿ ಅದು
ಆರಾಮಾಗಿ ಹಿಂಗಿರ್ತಾರೆ ಕಾಮಾಗಿ. ಸೊ ಅದೊಂದು ಗೊತ್ತಿತ್ತು, ಆ ಒಂದು ಹಂಗರ್ ಇದೆ ಅಂತ. ಆ್ಯಂಡ್ ದ್ಯಾಟ್ ಹಂಗರ್ ವಿಲ್ ಟೇಕ್ ಯು ಪ್ಲೇಸಸ್, ಅದು ಒಂದು ಸತ್ಯ ಗೊತ್ತಿತ್ತು. ಎಸ್, ಇವನ್ ಬಡ್ಡೀಸಲ್ಲೂ ಕೂಡ ತುಂಬಾ ಅವರನ್ನ ಲೈಕ್ ಫಾಸ್ಟಿಂಗ್ ಎಲ್ಲ ಮಾಡಿಸಿದ್ರಿ ಸಿನಿಮಾದಲ್ಲಿ. ಏನೇನೋ ಮಾಡಿಸಿದ್ರು, ಅದ್ರ ವೇಲಿಂಗ್ ಜಂಪ್ ಮಾಡಿಸಿದ್ರು, ಏನೇನೋ ಮಾಡಿಸಿದ್ರು. ಕರೆಕ್ಟ್. ಬಡ್ಡೀಸ್ಗಿಂತ ರಾನಿಯಲ್ಲಿ ಅದ್ರದ್ದು 10ರಷ್ಟು ಎಫರ್ಟ್ ಆಗಿದೆ ಅವ್ರದ್ದು. ನಿಮಗೆ ಟ್ರಾನ್ಸ್ಫಾರ್ಮೇಷನ್, ಫಿಸಿಕಲ್ ಟ್ರಾನ್ಸ್ಫಾರ್ಮೇಷನ್ ಇರ್ಬೋದು, ಆಮೇಲೆ ಸಿನಿಮಾಕ್ಕೆ ಬೇಕಾಗಿದ್ದ ಒಂದು ಆ್ಯಕ್ಷನ್ಸ್ ಎಲ್ಲ ಇರ್ಬೋದು, ಪ್ರತಿಯೊಂದನ್ನು ಆಲ್ಮೋಸ್ಟ್ ತಿಂಗಳಿಗೊಂದು ಏನೋ ಒಂದು ಟ್ರೈನಿಂಗು, ರಿಹರ್ಸಲ್ಲು ಈ ಥರ ಹಂಗೆ ಇತ್ತು ಇದ್ರ ಫುಲ್ ಜರ್ನಿ. ಬಾಡಿ ಒಂದ್ಸಲ ಸಣ್ಣ ಆಗಬೇಕು, ಒಂದ್ಸಲ 6 ಪ್ಯಾಕ್ ಆಗಬೇಕು, ಒಂದ್ಸಲ ದಪ್ಪ ಆಗಬೇಕು. ನಮಗಂದರೆ ಬೇರೆ ಬೇರೆ ಈ ಸ್ಕ್ರಿಪ್ಟೇ ಹಂಗಿತ್ತು. ನಿಮ್ಗೆ ಅನಿವಾರ್ಯ ಒಂದೇನೋ ಇದ್ರ ಮುಗಿಸ್ಕೊಂಡು ಮತ್ತೆ ಅದಕ್ಕೆ ಹೋಗ್ತೀನಿ ಅನ್ನೋಕೆ ಆ ಥರ ಇರಲಿಲ್ಲ. ಸೊ ಅದಕ್ಕೆ ಬಾಡಿಗೆ ತುಂಬ ಹಿಂಸೆ ಕೊಟ್ಟಿದ್ದಾರೆ. ಜಸ್ಟ್ ಇಮ್ಯಾಜಿನ್ ಮಾಡಿ, ನಿಮ್ಗೆ 2 ಕ್ಯಾರೆಕ್ಟರ್ಗೆ ಒಂದು 8 years ಗ್ಯಾಪ್ ಇದೆ. ಈ ಕ್ಯಾರೆಕ್ಟರ್ಗೆ ಈ ಕ್ಯಾರೆಕ್ಟರ್ಗೆ ನಿಮಗೆ ಏಜ್ ಡಿಫ್ರೆನ್ಸ್ ಒಂದು 8 years ಅನ್ಸುತ್ತೆ. ಆ ಟ್ರಾನ್ಸ್ಫಾರ್ಮೇಷನ್ ಮಾಡಿರೋದು 1 ತಿಂಗಳಲ್ಲಿ. ನಿಮಗೆ ಸಡನ್ಲಿ ಆ ಬಲ್ಕಿಂದ ಏಜ್ ಡಿಫ್ರೆನ್ಸ್, ಯಾ. ಸೊ ಲೈಕ್ ಅದು ನಿಮಗೆ ಬರೀ ನಿಮಗೆ ಫೇಸಲ್ಲ ಲುಕ್ ಗೊತ್ತಾಗಬೇಕು. ಸೊ ಇಟ್ಸ್ ನಾಟ್ ಜಸ್ಟ್ ಅಬೌಟ್, ಅಂದರೆ ಜಾ ಲೈನ್ ನಿಮಗೆ ಎಲ್ಲ ಎನ್ಹಾನ್ಸ್ ಆಗಬೇಕು, ಅಥವಾ ಜಾ ಲೈನ್ ಇರಬಾರ್ದು, ನಿಮಗೆ ಡಬಲ್ ಚಿನ್ ಇರಬೇಕು. ಸೊ ಒಂದಷ್ಟು ಇವರು ಫಸ್ಟ್ ಹೆಂಗೆ ಅಂತಂದರೆ, ನನಗೆ ಇರಿಟೇಷನ್ ಹೆಂಗೆ ಯಾವ ರೀತಿ ಕೊಟ್ಟವ್ರೆ ಅಂದರೆ, ಫಸ್ಟು ಈ ರಾನಿ ನಾವು ಇಂಟ್ರೊಡ್ಯೂಸ್ ಮಾಡಿದಾಗ ಫುಲ್ 6 ಪ್ಯಾಕಲ್ಲಿ ಇಂಟ್ರೊಡ್ಯೂಸ್ ಮಾಡೋಣ ಅಂತ 6 ಪ್ಯಾಕ್ ಮಾಡಿಸೋದ. ಇವ್ ಹೇಳಿದ ತಕ್ಷಣ ನಾನು ನೆಕ್ಸ್ಟ್ ಡೇ ಜಿಮ್ಮು ಟ್ರೈನರ್ ಎಲ್ಲ ಹಾಕೊಂಡು ಫುಲ್ಲು ರಾತ್ರಿ ಎಲ್ಲ ವರ್ಕೌಟ್ ಮಾಡಿ ಇದಾಗ್ತಾ ಇದ್ದೀನಿ. ಹೆಂಗೆ ಅಂತಂದ್ರೆ ಜೀವನದಲ್ಲಿ ಟೇಸ್ಟ್ ಅನ್ನೋದೇ ಟೇಸ್ಟ್ ಬರ್ಡ್ ಸತ್ತೋಗಿದೆ ನನಗೆ. ಅಂತ ಟೈಮಲ್ಲಿ ಫೋನ್ ಮಾಡ್ಬಿಟ್ಟು ಈ ರಾನಿ 6 ಪ್ಯಾಕ್ ಎಲ್ಲ ಇದು ಯಾಕೆ ಕನೆಕ್ಟ್ ಆಗಲ್ಲ, ಫುಲ್ ಹಿಂಗೆ ಒಳ್ಳೆ ಗುಂಡಂತನ ಮಾಡೋಣ ಅಂತ. ನಾನ್ ಸರಿ ಇನ್ನೇನು ಟೇಸ್ಟ್ ಬರ್ಡ್ಸ್ ಎಲ್ಲ ಹೋಗಿತ್ತಲ್ಲ, ಚೆನ್ನಾಗಿ ತಿನ್ನಕ್ ಸಿಕ್ತ ಅಂತ ರಸ್ಮಲೈ ಸಮೋಸ ಒಂದಷ್ಟು ದಿನ ಹೊಡೆದೆ. ಅದೊಂದು 10 ದಿನ ಆಗಿ ಆ ಲೈಫ್ ಯಾವಾಗ ಕಂಫರ್ಟೇಬಲ್ ಆಯ್ತೋ ಫೋನ್ ಮಾಡ್ಬಿಟ್ಟು, ಇಲ್ಲ ಗೆಳೆಯ ಯೋಚನೆ ಮಾಡಿದೆ 6 ಪ್ಯಾಕ್ ಎಲ್ಲ ಮಾಡೋದ. ಮತ್ತೆ ನಾನು ಈಗ ಶೆಡ್ಯೂಲ್ ಸ್ಟಾರ್ಟ್ ಆಗ್ತಿದೆ, ಸೊ ಆ ಗ್ಯಾಪಲ್ಲಿ ಮತ್ತೆ ಮಾಡಕ್ ಸ್ಟಾರ್ಟ್ ಮಾಡ್ಬೇಕು. ಸೊ ಆ ತರ ಎಲ್ಲ ಇದ್ ಮಾಡಿದ್ದಾರೆ. ಅಲ್ಲಿಗೆ ಮುಗೀತು ಅಂತ ಇಲ್ಲ, ಇನ್ ಸಿನಿಮಾ ಸ್ಟಾರ್ಟ್ ಆದ್ಮೇಲೆ ಅಲ್ಲೊಂದು ಕ್ಯಾರೆಕ್ಟರ್ ಡಿಫ್ರೆನ್ಸಿಯೇಷನ್ ಕೊಡ್ಬೇಕಲ್ಲ. ಅಲ್ಲಿ ಮತ್ ದಪ್ಪ ಸಣ್ಣ ಒಂದ್ 3 ಸಲ. ನನ್ನ ಪರಿಸ್ಥಿತಿ ನೀವು ರೀಶೂಟ್ ಏನಾರ ಇಟ್ಬಿಟ್ರೆ ಜಸ್ಟ್ ಇಮ್ಯಾಜಿನ್ ಮಾಡಿ, ನಾನು ಒಂದು ಸೈಜ್ ಇಂದ ಇನ್ನೊಂದು ಸೈಜ್ ಆಗ್ಬೇಕು. ಅದ್ರ ಮಧ್ಯೆ ಅದ್ರ ಪ್ಯಾಚ್ ಅಂತ ಇಟ್ರೆ ಇವರು ನಾನು ಮತ್ತೆ ಅದ್ರಲ್ಲಿ ಯಾವ ಪ್ಯಾಚ್ ಅಂತ ಗೊತ್ತಿಲ್ಲಲ್ಲ, ಮತ್ ದಪ್ಪ ಸಣ್ಣ. ಸೊ ಆ ತರ ಆಗಿದೆ. ಬಟ್ ಮಾಡಿದ್ದೀನಿ ನಾನು, ಬಿಡೋದಂತೂ ಇಲ್ಲ. ಬಿಕಾಸ್ ಇವ್ರು ಯಾಕಿಷ್ಟು ಯೋಚನೆ ಮಾಡ್ತಿದ್ರು ಅಂತ ಅಂದ್ರೆ, ಇವರು ನನಗೆ ತುಂಬಾ ಕ್ಲಿಯರ್ ಆಗಿ ಹೇಳಿಲ್ಲ, ಸೂಕ್ಷ್ಮವಾಗೆಲ್ಲ ಹೇಳ್ತಿದ್ರು. ಬಟ್ ಅರ್ಥ ಆಗಿದ್ದೇನು ಅಂತಂದ್ರೆ, ವೆನ್ ಹಿ ಡಿಸೈಡೆಡ್ ಲೈಕ್ ಈ ಕ್ಯಾರೆಕ್ಟರ್ಗೆ ನನ್ನ ಹತ್ರ ಮಾಡಿಸ್ಬೇಕು, ನಾಟ್ ಇವನ್ ಅ ಸಿಂಗಲ್ ಪರ್ಸನ್ ಸೈಡ್ ದಿಸ್ ಇಸ್ ದ ರೈಟ್ ಚಾಯ್ಸ್. ಒಬ್ರು ಅಲ್ಲ, ಇವ್ರ ಫ್ಯಾಮಿಲಿ ಏನಿದೆ, ಫ್ಯಾಮಿಲಿ ಅವ್ರು ಬಿಟ್ರೆ ನೋ ಒನ್ ಸೈಡ್ ದಿಸ್ ಇಸ್ ದ ರೈಟ್ ಚಾಯ್ಸ್, ಆರ್ ಇದರಿಂದ ಆಗುತ್ತೆ. ಲೈಕ್ ಪ್ರತಿಯೊಬ್ರು ಅಂಡ್ ಸಮ್ವೇರ್ ಕೆಲವೊಬ್ರು ಟೆಕ್ನಿಕಲಿ ದೇ ವರ್ ರೈಟ್, ಬಿಕಾಸ್ ಇನ್ ಟರ್ಮ್ಸ್ ಆಫ್ ರಿಟರ್ನ್ಸ್, ಇನ್ ಟರ್ಮ್ಸ್ ಆಫ್ ಒಂದು ಕ್ರೌಡ್ ಪುಲ್ಲಿಂಗ್ ಏನು ಹೇಳ್ತಾರೆ ಥಿಯೇಟರ್ಗೆ, ನನಗೆ ಯಾವುದು ಮಾರ್ಕ್ಸ್ ಕಾರ್ಡ್ ಇಲ್ಲ ಟು ಶೋ ಕೇಸ್ ಓಕೆ ದಿಸ್ ಇಸ್ ದ ರಿಸಲ್ಟ್. ಸೊ ಆಬ್ವಿಯಸ್ಲಿ ಯಾವೊಂದು ಭಯ ಇದೆ. ಇನ್ ಟರ್ಮ್ಸ್ ಆಫ್ ಬಿಸ್ನೆಸ್, ಹೌದು ಹಾಕೊಂಡ ತಕ್ಷಣ ಬಿಸ್ನೆಸ್ ಆಗುತ್ತೆ ಅನ್ನೋದು ಇದಿಲ್ಲ. ಸೊ ಈ ಥರ ಸುಮಾರು ಇತ್ತು. ಸೊ ಇವ್ರಿಗೆ ಎಲ್ಲ ಆ ಥರ ಹೇಳಬೇಕಾದ್ರೆ ಇಟ್ಸ್ ಕೈಂಡ್ ಆಫ್ ಅ ಕ್ವಶನ್ ಟು ಮೀ ಆಲ್ಸೋ. ಸೊ ನನಗೆ ನನ್ನನ್ನು ನಾನು ಪ್ರೂವ್ ಮಾಡ್ಕೋಬೇಕು. ಅದ್ರ ಜೊತೆಗೆ ಇವ್ರು ಒಂದಷ್ಟು ಜನಕ್ಕೆ ಲೈಕ್ ಹೇಳ್ತಿಲ್ಲ, ದೂರ ಮಾಡಿಕೊಂಡು ಕಾಸ್ಟ್ ಮಾಡ್ತಿದಾರಲ್ಲ, ಐ ಹ್ಯಾವ್ ಟು ಆನ್ಸರ್ ಫಾರ್ ದ್ಯಾಟ್ ಆಲ್ಸೋ. ಸೊ ನಾನು ಯಾವತ್ತು ಅವ್ರು ಹೇಳಿದಾಗ ಅದನ್ನು ಫ್ರಸ್ಟ್ರೇಷನ್ ಇಲ್ಲ, ಇವ್ರು ಏನು ಹೇಳ್ತಿದ್ರು ಐ ನೋ, ಹೇಳೋಕ್ಕಿಂತ ಮುಂಚೆ ಹಿ ಈಸ್ ಥಿಂಕಿಂಗ್ ಇನ್ ಆಲ್ ದ ಆ್ಯಂಗಲ್ಸ್. ನಾನು ಅದನ್ನ ಮಾಡ್ಕೊಂಡು ಹೋಗ್ತಿದ್ದೆ. ಆ್ಯಂಡ್ ನಿಮಗೆ ರಿಸಲ್ಟ್ ಏನಿದೆ ಅದು ಈ ಟೀಮಲ್ಲಿ ಇವ್ರ ಪರ್ಫಾರ್ಮೆನ್ಸ್ ಬಗ್ಗೆ ಅದ್ರ ಬಗ್ಗೆ ಯಾರಿಗೂ ಡೌಟ್ ಇರಲಿಲ್ಲ. ಯಾಕಂದರೆ ಇವರು ಆಗಲೇ ಅವರು ಹೆಸರು ಮಾಡಿದ್ರು ಇದರಲ್ಲಿ. ಬಟ್ ಒಂದು ಕ್ಯಾರೆಕ್ಟರ್ ನಿಮಗೆ ಬಿಗ್ ಸ್ಕ್ರೀನ್ಗೆ ಒಂದು ಕ್ಯಾರೆಕ್ಟ್ರು, ಅಲ್ಲಿ ಏನೋ ಒಂದು ಎಲಿವೇಶನ್ ಬರುತ್ತೆ, ಇವೆಲ್ಲ ಬಂದಾಗ ಒಂದು ಸಣ್ಣದು ಏನೋ ಹೆಂಗೆ ಅನ್ನೋ ಥರ ಇಡೀ ಒಂದು ಟೀಮಲ್ಲೇ ಎಲ್ಲ ಆ ಥರ ಇತ್ತು. ಸೊ ನಾವು ಅದೇ ಒಂದು ಫೋಟೋಶೂಟ್ ಮಾಡಿದ್ವಿ. ಬಟ್ ನನಗೆ ಕಾನ್ಫಿಡೆನ್ಸ್ ಇದೆ, ಯಾಕಂದ್ರೆ ನಾನು ಇವ್ರ ಜೊತೆ 3-4 ಅದ್ರ ಹಿಂದೆ ಒಂದು 3-4 ವರ್ಷದಿಂದ ಜರ್ನಿ ಮಾಡೋದ್ರಿಂದ ನಾನು ಇವ್ರದ್ದು ಒಂದು ಬಾಡಿ ಲ್ಯಾಂಗ್ವೇಜು, ಒಂದು ಮಾತು, ಆ ಎನರ್ಜಿ ಅದೆಲ್ಲ ಗಮನಿಸಿದ್ನಲ್ಲ. ನನಗೆ ಕಾಣ್ತಾ ಇದ್ದಿದ್ದೆ ಒಬ್ಬ ಸ್ಟಾರ್ ಆಗುವ ಎಲ್ಲ ಇದೆ, ಒಬ್ಬ ಆ್ಯಕ್ಷನ್ ಹೀರೋ ಆಗುವಂಥ ಒಂದು ಎಲ್ಲ ಕೆಪಾಸಿಟಿ ಇದೆ. ಆಮೇಲೆ ಒಂದು ಕಮರ್ಷಿಯಲ್ ಒಂದು ದೊಡ್ಡ ಸ್ಕ್ರಿಪ್ಟ್ ಮಾಡಿದ್ರು ಅದನ್ನು ತೂಗುವಂಥ ಒಂದು
ತಾಕತ್ತಿದೆ ಅನ್ನೋದು ನಾನು ಗಮನಿಸ್ಕೊಂಡು ಬಂದಿದೆ. ಯಾಕಂದ್ರೆ ಬಡ್ಡೀಸಲ್ಲಿ ಒಂದು ಕ್ಲಾಸ್ ಕಾಲೇಜ್ ಹುಡುಗ ಕ್ಯಾರೆಕ್ಟರ್ ಅದು, ಇಲ್ಲಿ ಕಂಪ್ಲೀಟ್ ಅಪೋಸಿಟ್ ಇದೆ. ಅದಕ್ಕೆ ನನಗೆ ಬಡ್ಡೀಸ್ ಮಾಡ್ತಾ ಇರೋ ಗೊತ್ತಾಗಿತ್ತು. ಅಲ್ಲಿ ನನಗನ್ನಿಸ್ತು ಇದಕ್ಕಿಂತ ಮಾಸ್ ಹೀರೋ ಆಗೋಕ್ಕೆ ಪಕ್ಕ ಇದ್ದಾರೆ ಅನ್ನೋದು ಅಲ್ಲಿ ನಂಗೆ ಗೊತ್ತಾಗ್ತಾ ಇತ್ತು. ಸೊ ನನಗೆ ತುಂಬ ಕಾನ್ಫಿಡೆನ್ಸ್ ಇತ್ತು, ನಾನು ಟೀಮ್ ಇರ್ಬೋದು, ಪ್ರೊಡ್ಯೂಸರ್ ಇರ್ಬೋದು, ಸರ್ ಒಂದು ಫೋಟೋ ಶೂಟ್ ಮಾಡಿ ತೋರಿಸ್ತೀನಿ ನಾನು ಅಂತ. ಫೋಟೋ ಶೂಟ್ ಮಾಡಿದಾಗ ನಾವು ಫಸ್ಟ್ ಮಾಡಿದ ಆ ಡಿಸೈನ್ ಅಲ್ಲಿ ಇದೆಯಲ್ಲ ಅದು. ಓಕೆ. ಸೊ ಅಲ್ಲಿಂದ ಯಾರಿಗೊಂದು ಸಣ್ಣ ಡೌಟು ಇಲ್ಲ. ಆಮೇಲೆ ಸಿನಿಮಾ ಶೂಟ್ ಶುರು ಆದಮೇಲೆ ಒಂದೊಂದು ಸೀನು ಇವರು ಮಾಡ್ತಾ ಬರ್ತಾ ಇದ್ಮೇಲೆ ಪರ್ಫೆಕ್ಟ್ ಈ ಸ್ಕ್ರಿಪ್ಟ್ ಇವ್ರಿಗೆ ಬಿಟ್ಟರೆ ಬೇರೆ ಯಾರಿಗೂ ಅಲ್ಲ ಓಕೆ ಅನ್ನೋ ಥರದ ಟಾಕ್ ಅದೇ ಟೀಮಲ್ಲೇ ಬಂತು. ಆಮೇಲೆ ಸರ್, ಇನ್ನು ಆ್ಯಕ್ಚುಲಿ ಒಂದು ಪ್ರಶ್ನೆ ಏನಂತಂದರೆ, ಈಗ ಗ್ಯಾಂಗ್ಸ್ಟರ್ ಸಿನಿಮಾಸ್ ಮತ್ತು ಗ್ಯಾಂಗ್ಸ್ಟರ್ಗಳನ್ನು ನಾವು ತೆರೆ ಮೇಲೆ ಲೈಕ್ ಎಸ್ಪೆಷಲಿ ಕನ್ನಡ ಆಡಿಯನ್ಸ್ ಎಲ್ಲ ಥರದ ಸಿನಿಮಾಗಳನ್ನು, ಎಲ್ಲ ಭಾಷೆಯ ಸಿನಿಮಾಗಳನ್ನು ನೋಡಿರೋದ್ರಿಂದ ಅಭ್ಯಾಸ ಆಗಿದೆ. ಬೇರೆ ಬೇರೆ ಥರದ್ದು ಲೈಕ್ ಗ್ಯಾಂಗ್ಸ್ಟರ್ ಸ್ಟೋರೀಸ್ನ ನಾವು ನೋಡಿದ್ದೀವಿ. ಈ ಗ್ಯಾಂಗ್ಸ್ಟರ್ ಎಷ್ಟು ಡಿಫ್ರೆಂಟ್ ಆಗಿರ್ತಾನೆ ಅಂತ, ಇವನು ಮತ್ತು ಇವನನ್ನ ಲೈಕ್ ಇಲ್ಲಿ ಥಿಯೇಟ್ರಲ್ಲೇ ತುಂಬಾ ನೋಡಬೇಕು ವಿಶೇಷ ಅನಿಸೋದೆ ನಿಮ್ಗೆ. ಅವನು ಯಾಕೆ ಗ್ಯಾಂಗ್ಸ್ಟರ್ ಆದ ಅನ್ನೋ ಒಂದು ಕಾರಣ ಇದೆಯಲ್ಲ, ಅದೇ ತುಂಬಾ ಹೊಸತನ ಇದೆ ಅದರಲ್ಲಿ. ನೀವು ಹಿಂದೆಂದೂ ಆ ಒಂದು ವಿಷಯ ನೋಡಿರಲ್ಲ, ಯಾವ ಇಂಡಸ್ಟ್ರಿಯಲ್ಲೂ ನೋಡಿಲ್ಲ, ಯಾವ ಸಿನಿಮಾಗಳಲ್ಲೂ ನೋಡಿಲ್ಲ. ಅಂತ ಒಂದು ಹೊಸತನ, ಅವ್ರು ಯಾಕೆ ಗ್ಯಾಂಗ್ಸ್ಟರ್ ಆಗ್ತಾರೆ ಅನ್ನೋದು ಆ ರೀಸನ್ ಮಾತ್ರ ತುಂಬ ಸ್ಟ್ರಾಂಗ್ ಆಗಿದೆ. ಆಮೇಲೆ ನಿಮ್ಗೆ 6 ಫೈಟ್ ಇದೆ ಇದರಲ್ಲಿ. ಗ್ಯಾಂಗ್ಸ್ಟರ್ ಅಂದ ತಕ್ಷಣ ನಿಮಗೆ ಫೈಟು ಅದು ಇದು ಎಲ್ಲ ಇರುತ್ತಲ್ಲ. ಈ ಸ್ಕ್ರಿಪ್ಟ್ ವಿಶೇಷತೆನೇ ಫೈಟೇ ಸೀನ್ ಅದು. ಅಂದರೆ ಆ ಫೈಟ್ ಇಲ್ಲ ಅಂದರೆ ಒಂದು ಸೀನ್, ಒಂದು ಇಮೋಷನ್ ಸೀನ್ ಮಿಸ್ ಮಾಡ್ಕೊಂಡಂಗೆ. ಕಮರ್ಷಿಯಲ್ ಸಿನಿಮಾ ಅಂದ ತಕ್ಷಣ ಇಲ್ಲೊಂದು ಫೈಟ್ ಹಾಕೋಣ, ಅಲ್ಲೊಂದು ಫೈಟ್ ಹಾಕೋಣ, ಇಲ್ಲೊಂದು ಸಾಂಗ್ ಹಾಕೋಣ, ಆ ಥರ ಒಂದು ರೆಗ್ಯುಲರ್ ಫಾರ್ಮೆಟ್ ಇರುತ್ತಲ್ಲ ಸ್ಕ್ರಿಪ್ಟಲ್ಲಿ. ಹಂಗಲ್ಲ, ಇದು ಕಥೆನೇ ಡಿಮ್ಯಾಂಡ್ ಮಾಡಬೇಕು, ಅಲ್ಲಿ ಆ್ಯಕ್ಷನ್ ಬೇಕು ಅಂತ. ಸೊ ಒಂದು ಕಮರ್ಷಿಯಲ್ ಆ್ಯಕ್ಷನ್ಸ್ ಸ್ಕ್ರಿಪ್ಟಲ್ಲಿ ಆ ಥರ ಆಗೋದು ಅಪರೂಪ. ಅಂದ್ರೆ ಕಥೆನೇ ಸಾಂಗನ್ನ ಡಿಮ್ಯಾಂಡ್ ಮಾಡೋದು, ಕಥೆನೇ ಫೈಟ್ನ ಡಿಮ್ಯಾಂಡ್ ಮಾಡೋದು ಇದೆಯಲ್ಲ, ಅದು ತುಂಬ ಅಪರೂಪ. ಆ್ಯಕ್ಚುಲಿ ನನಗೆ ಆ್ಯಕ್ಷನ್ ಅಂದರೆ ಆಗಲ್ಲ, ನಾನು ಆ್ಯಕ್ಷನ್ ಸಿನಿಮಾ ನೋಡೋದೇ ಇಲ್ಲ ಆ್ಯಕ್ಚುಲಿ. ನಂಗೆ ತುಂಬ ಆ ಫೈಟ್ ಅದೆಲ್ಲ ಸುಮ್ಮನೆ ಇರೋ ಬಂದು ಫೈಟ್ ಮಾಡ್ಬಿಡ್ತಾನೆ, ಸುಮ್ಮನೆ ಒಂದು 3 ಜನ ಹೊಡೆದ್ಬಿಡ್ತಾನೆ, ಅದಾಗದೇ ಇಲ್ಲ ನನಗೆ. ನಾನು ಯಾವ ಸ್ಕ್ರಿಪ್ಟು ಅದಾಗಲ್ಲ. ಬಟ್ ಇಲ್ಲಿ ಏನಂದರೆ ಸೀಕ್ವೆನ್ಸ್ ಕೇಳ್ತಾ ಇದೆ ಅದು. ನಿಮಗೆ 6 ಆ್ಯಕ್ಷನ್ನ ಆ ಸೀಕ್ವೆನ್ಸ್ ಕತೆ ಕೇಳುತ್ತೆ ಅಂದರೆ ಅಲ್ಲೇ ನಿಮ್ಗೆ ಅದು ಎಷ್ಟು ಹೊಸತನ ಇದೆ ಕತೆ ಅನ್ನೋದು ಮೊದಲನೇ ಪಾಯಿಂಟ್. ಇವನ್ ಸಾಂಗ್ ಕೂಡ ಅಷ್ಟೇ. ನಿಮ್ಗೆ ಇಡೀ ಸಿನಿಮಾದಲ್ಲಿ ಒಂದೇ ಒಂದು ಡ್ರೀಮ್ ಸಾಂಗ್ ಇಲ್ಲ, ಅವೆಲ್ಲವೂ ಸೀಕ್ವೆನ್ಸ್ ಕತೆ, ಆ ಸಿಚುವೇಶನ್ ಕೇಳುತ್ತೆ ಕಂಪ್ಲೀಟ್. ಅದಕ್ಕೆ ನಿಮಗೆ ಆ ಸ್ಕ್ರಿಪ್ಟ್ ಮೇಲೆ ಅಷ್ಟು ಕೆಲಸ ಮಾಡಿರೋದು ನಾವು. ಸೊ ಆ ವಿಷಯದಲ್ಲಿ ಇದು ಹೊಸ ಸ್ಕ್ರಿಪ್ಟು, ಹೊಸ ಕತೆ, ಹೊಸ ನಿರೂಪಣೆ ಇರುವಂಥ ಸಿನಿಮಾ. ಇನ್ನು ಕಿರಣ್ ರಾಜ್ ಅವರು ಆ್ಯಕ್ಚುಲಿ ಲೈಕ್ ಕನ್ನಡತಿ ಅಥವಾ ಕಿರುತೆರೆ ಲೈಕ್ ಮೂಲಕ ಲೈಕ್ ಆಡಿಯನ್ಸ್ನ ಅಲ್ಲಿಂದ ಮನೆಗೂ ತಲುಪಿರುವಂತಹ ನಟ ನೀವು. ಇದಿವಾಗ ಸಿನಿಮಾ ಆಡಿಯನ್ಸ್ ಆಗಿ ಕನ್ವರ್ಟ್ ಆಗ್ತಾರಾ ಇವರು? ಅಂದರೆ ಅಗೇನ್ ನೀವು ಇಲ್ಲಿ ಮೇಲ್ನೋಟಕ್ಕೆ ಟೀಸರ್ ಅಥವಾ ನೆಕ್ಸ್ಟ್ ಟ್ರೈಲರ್ ಕೂಡ ಬಹುಶಃ ಆ್ಯಕ್ಷನ್ ಥರನೇ ಇರುತ್ತೆ ಅಂತ ಅನ್ನಿಸ್ತಾ ಇದೆ ನಮಗೆ, ಆ್ಯಕ್ಷನ್ ಟ್ರೈಲರ್ ಆ ಥರದ್ದೆಲ್ಲ. ಅಂದರೆ ನಿಮ್ಮನ್ನು ಆಲ್ರೆಡಿ ಲೈಕ್ ಮನೆ ಮಗ ಥರ ಅವ್ರು ನೋಡಿದ್ದಾರೆ. ಸೊ ಈಗ ಗ್ಯಾಂಗ್ಸ್ಟರ್ ರೀತಿಯಲ್ಲಿ ಅವರು ಸಿನಿಮಾ ಮೇಲೆ ನಿಮ್ಮನ್ನು ಅಕ್ಸೆಪ್ಟ್ ಮಾಡ್ತಾರೆ, ನೋಡ್ಲಿಕ್ಕೆ ಬರ್ತಾರೆ ಲೈಕ್ ತುಂಬ ಸಂಖ್ಯೆಯಲ್ಲಿ ಅಂತ ಅನಿಸುತ್ತಾ ನಿಮಗೆ, ಹೇಗೆ ಅಂತ? ಅಂದರೆ ಆಬ್ವಿಯಸ್ಲಿ ನನಗೆ ಎಷ್ಟು ಪ್ರಾಕ್ಟಿಕಲ್ ನಾಲೆಜ್ ಇದೆ, ಹಿಂಗೆ ಸಡನ್ಲಿ ರಶ್ ಅಂತೂ ಆಗಲ್ಲ, ನೀವು ಓಪನ್ ಆದ ತಕ್ಷಣ. ಬಟ್ ಐ ಫೀಲ್ ಆ ಫಸ್ಟ್ ಬ್ಯಾಚ್ ಯಾರು ಸಿನಿಮಾ ನೋಡ್ತಾರೆ ಅವ್ರ ಪಕ್ಕ ಅವ್ರ ಫ್ಯಾಮಿಲಿನ ಸಿನಿಮಾ ಕರ್ಕೊಂಡು ಬರ್ತಾರೆ. ಲೈಕ್ ನನ್ಗೆ ಅಷ್ಟು ಒಂದು ಇದಿದೆ. ಆಬ್ವಿಯಸ್ಲಿ ಆ್ಯಕ್ಷನ್ ಸರ್ ಹೇಳಿದಾಗೆ ಎಲ್ಲೂ ಆ್ಯಕ್ಷನ್ ಫೋರ್ಸ್ಫುಲ್ ಆ್ಯಕ್ಷನ್ ಅನ್ಸಲ್ಲ, ಅದು ಇಟ್ಸ್ ಅ ಪಾರ್ಟ್ ಆಫ್ ದ ಸೀಕ್ವೆನ್ಸ್. ನನ್ನ ಪ್ರಕಾರ ಎಲ್ಲ ಆ್ಯಕ್ಷನ್ ಸಿನಿಮಾ ಹೇಳ್ತಿದ್ದಾರೆ, ನಾನು ಇದನ್ನ ಫ್ಯಾಮಿಲಿ ಸಿನಿಮಾ ಅಂತಾನೆ ಹೇಳ್ತೀನಿ. ನನ್ನ ಪ್ರಕಾರ ನಾನು ಎಲ್ಲ ಕಡೆ ಹೇಳ್ಕೊಂಡು ಬಂದಿದ್ದೀನಿ ಅದನ್ನ. ಇದು ಹೊಸ ಜಾನರ್ ಅಂದರೆ ಫ್ಯಾಮಿಲಿ ಆ್ಯಕ್ಷನ್ ಜಾನರ್ ಇದು. ಬಟ್ ಟೀಸರಲ್ಲಿ ಡೆಲಿಬರೇಟ್ ಆಗಿ ಅದು ಆಕ್ಷನ್ ಅಂತ ತೋರಿಸ್ತಿರೋದಾ, ಯಾವ ರೀಸನ್ಗೆ? ಈಗ ನಮಗೆ ಟೀಸರಲ್ಲಿ ನಾವು ಒಂದು ಡಿಸೈನ್ ಮಾಡ್ಕೊಂಡು ಬಂದ್ವಿ, ಯಾವ ಥರ ಕಂಟೆಂಟ್ಗಳನ್ನ ಹೆಂಗೆ ಬಿಡಬೇಕು ಅಂತ. ಫಸ್ಟ್ ಟೀಸರಲ್ಲಿ ನಿಮಗೆ ಆ್ಯಕ್ಷನ್ ಪೋರ್ಷನ್ ಜಾಸ್ತಿ ಇದೆ, ಅದರಲ್ಲಿ ಆ್ಯಕ್ಷನ್ ಸಿನಿಮಾ ಅನ್ನೋ ಥರ ಇದೆ. ಆಮೇಲೆ ಒಂದು ಸಾಂಗ್ ಬಿಟ್ವಿ ನಾವು, ಕೋಲೆ ಕೋಲೆ ಅಂತ, ಅದು ಗ್ಯಾಂಗ್ಸ್ಟರ್ಸು ಆ ಥರದ್ದೇ ಇದೆ. ಅದಾದಮೇಲೆ ಒಂದು ಮೆಲೋಡಿ ಸಾಂಗ್ ಬಿಟ್ವಿ, ಅದರಲ್ಲಿ ಫ್ಯಾಮಿಲಿ ಕತೆ ಇದೆ. ಅದಾದಮೇಲೆ ಇನ್ನೊಂದು ಸಾಂಗ್ ಬಿಡ್ತೀವಿ, ಅದು ಮೆಲೋಡಿ ಕ್ಲಾಸ್ ವರ್ಷನ್ ಇದೆ ಅದರಲ್ಲಿ. ನೆಕ್ಸ್ಟ್ ಟ್ರೈಲರ್ ಬಿಡ್ತೀವಿ, ಅದರಲ್ಲಿ ಫ್ಯಾಮಿಲಿ ಮತ್ತು ಆ್ಯಕ್ಷನ್ ಎರಡು ಮಿಕ್ಸ್ ಇರುತ್ತೆ, ಬ್ಲೆಂಡ್ ಆಗಿರುತ್ತೆ. ಸೊ ಹಾಗೆ ನಾವು ತೋರಿಸ್ಕೊಂಡು ಬಂದಿದ್ದೀವಿ. ಬಟ್ ಏನಂದರೆ ಎಲ್ಲೂ ಒಂದು ವಲ್ಗಾರಿಟಿ ಇಲ್ಲದೆ
ಎಲ್ಲೂ ಅತಿಯಾಗದ ಬ್ಲಡ್ಡು ಆ ಥರ ಇಲ್ಲದೆ ಒಂದು ಮಾಸ್ ಆಡಿಯನ್ಸ್ ಫೈಟ್ಗಳನ್ನು ಇಷ್ಟಪಡೋರಿಗೆ ಹಬ್ಬ ಇದೆ. Okay. ಫ್ಯಾಮಿಲಿ ಇಮೋಷನ್ಸ್ ನಾವೆಲ್ಲ ಜೊತೆಲಿ ಕೂತ್ಕೊಂಡು ನೋಡ್ಬೇಕು ಅನ್ನೋರಿಗೆ 100% ಕಣ್ಣೀರು ಬರುವಂಥ ಸಂದರ್ಭಗಳು ತುಂಬ ಇದೆ. ಸೊ ಆ ವಿಷಯಕ್ಕೆ ಇದು ಹೊಸ ಸ್ಕ್ರಿಪ್ಟ್ ಅಂತ ಹೇಳ್ಬೋದು. ಅದೇ ಒಂದು ಇಮೋಷನಲ್ ಸೀಕ್ವೆನ್ಸ್ ಶೂಟ್ ಮಾಡ್ಬೇಕಾದ್ರೆ ಅಲ್ಲಿ ಆಬ್ವಿಯಸ್ಲಿ ಶೂಟಿಂಗ್ ನೋಡೋಕೆ ಅಂತ ಒಂದಷ್ಟು ಜನ ನಿಂತ್ಕೋತಾರಲ್ಲ, ಸೊ ಆಗ ಅದೊಂದೇನೋ ನಡೀತಿತ್ತು. ಲಿಟ್ರಲಿ ಅಲ್ಲಿ ನಿಂತಿರೋರೇ ಅಳ್ತಿದ್ದಾರೆ. ಅದು ಶಾರ್ಟ್ ನೋಡಿದ ತಕ್ಷಣ ನಿಜವಾಗ್ಲೂ ಏನೋ ಆ ಥರ ಆಗಿದೆ ಅನ್ನೋ ಥರ. Okay. ಇಲ್ಲ ಹೂ ಅಂತಿದ್ದಾರೆ. ಅಲ್ಲಿ ಮಾನಿಟರ್ ಮುಂದೆ ಹೋಗಿ ನೋಡಿದ್ರೆ ಇವರು ಅಳ್ತಾ ಕೂತಿದ್ರು. ಓಕೆ. ಬಟ್ ಏನಂದ್ರೆ ಒಂದು ಕೆಲವೊಂದು ಸಿಚುವೇಶನಲ್ಲಿ ನಾನು ಅಂದ್ಕೊಂಡೇ ಇಲ್ಲ ಅದು. ಅಂದರೆ ನನಗೆ ಇವ್ರದ್ದು ಪರ್ಫಾರ್ಮೆನ್ಸ್ ಎಲ್ಲ ಗೊತ್ತಲ್ಲ, ಬರೆಯುವಾಗಲೇ ನಮಗೆ ಈ ರಿಯಾಕ್ಷನ್ ಹಿಂಗೆ ಇರುತ್ತೆ ಅಂತ ಗೊತ್ತು ನನಗೆ. ಓಕೆ. ಬಟ್ ಇದರಲ್ಲಿ ಏನಂದರೆ ಅದು ಮಾತು ಹೇಳ್ತೀವಲ್ಲ ಪರಕಾಯ ಪ್ರವೇಶ ಅಂತಾರಲ್ಲ, ಸಡನ್ ಅಂತ ಹಿಂಗೆ ನಾವು ನನ್ನ ಪಕ್ಕದಲ್ಲಿ ಹಿಂಗೆ ಮಾನಿಟರ್ ಕೂತ್ಕೊಂಡು ಏನೋ ಡಿಸ್ಕಷನ್ ಮಾಡ್ತಿದ್ವಿ, ಶಾರ್ಟ್ ರೆಡಿ ಅಂದ ತಕ್ಷಣ ಅಲ್ಲಿ ಹೋದ್ರೆ ಬೇರೆನೇ. ನನಗೆ ಇದೇ ಹೆಂಗೆ ಈಗ ತಾನೇ ಇದು ಅಷ್ಟು ಬೇಗ ಹೆಂಗೆ ಕ್ಯಾರೆಕ್ಟ್ರಲ್ಲಿ ಇನ್ವಾಲ್ವ್ ಆಗೋಕ್ಕಾಗುತ್ತೆ? ನಾನು ನೋಡಿಲ್ಲ, ನನ್ನ ಎಕ್ಸ್ಪೀರಿಯನ್ಸಲ್ಲೇ ನಾನು ಅಷ್ಟು ಬೇಗ ಇನ್ವಾಲ್ವ್ ಆಗ್ತಾರೆ, ಬಟ್ ಅಷ್ಟು ಡೀಪಾಗಿ ಹಾಗೆ ಸೈಲೆಂಟಾಗಿ ಹೋಗ್ಬಿಡ್ತಿದ್ದೆ ನಾನು. ಇದು ಹೆಂಗೆ ಇಷ್ಟು ಸಿಕ್ಬಿಡ್ತಲ್ಲ. ಸೊ ಪ್ರತಿ ಒಂದು ಸೀಕ್ವೆನ್ಸು ಶೂಟ್ ಮಾಡೋದೇ ನಮ್ಗೆ ಇನ್ನೊಂದು ಎನರ್ಜಿ ಕೊಡ್ತಾ ಇದ್ದದ್ದೇ ಇವ್ರ ಪರ್ಫಾರ್ಮೆನ್ಸ್. ಅದರಲ್ಲಿ ನಂಗೆ ಗೊತ್ತಾಗ್ತಾ ಇದೆ ಈ ಪ್ರತಿ ಒಂದು ಅಷ್ಟು ಅದ್ಭುತವಾದ ನ್ಯಾಯ ಸಿಗ್ತಾ ಇದೆ ಆ ಕ್ಯಾರೆಕ್ಟ್ರಿಂದ. ಇದು ಆಡಿಯನ್ಸ್ ಖಂಡಿತ ಅದನ್ನು ನೋಟ್ ಮಾಡ್ತಾರೆ, ಪ್ರತಿ ಒಂದು ಕಡೆನೂ ಆ ನೋಟ್ ಮಾಡ್ಕೊಂಡು ಹೋಗ್ತಾರೆ ಇವ್ರ ಪರ್ಫಾರ್ಮೆನ್ಸ್. ಸೊ ಆವಾಗೆಲ್ಲ ಒಂದ್ಸಲ ಎರಡು ವಿಷಯಕ್ಕೆ ಇಮೋಷನ್ ಆಗ್ತಿತ್ತು. ಒಂದು ನನ್ನ ಕ್ಯಾರೆಕ್ಟ್ರಿಗೆ, ನಾನು ಬರೆದಿದ್ದ ಕ್ಯಾರೆಕ್ಟ್ರಿಗೆ, ಸೀನ್ಗೆ ಇಂಥ ಒಂದು ನ್ಯಾಯ ಸಿಗ್ತಿದೆಯಲ್ಲ ಅಂತ. ಇನ್ನೊಂದು ಆ ಸಂದರ್ಭದ ಸಿಚುವೇಶನ್ನು, ಆ ಸಿಚುವೇಶನ್ನು ಫೀಲ್ ಆಗ್ತಾ ಇತ್ತು. ಪ್ರತಿಯೊಂದು ಅಲ್ಲಿ ಇಮೋಷನ್ ಇರ್ಬೋದು, ಆ್ಯಕ್ಷನ್ ಇರ್ಬೋದು, ಅದನ್ನೆಲ್ಲವೂ ಇಡೀ ಸೆಟ್ಟು ಎಂಜಾಯ್ ಮಾಡ್ಕೊಂಡು ಮಾಡಿದ್ದು. ಪ್ರತಿದಿನವೂ ಎನರ್ಜಿನೇ ಚೆನ್ನಾಗಿ ಬರ್ತಾ ಇದೆ ಅನ್ನೋದೇ ಎನರ್ಜಿ ಆಗಿತ್ತು ನಮಗೆ. ಆ ಮೋಟಿವೇಶನ್ ಏನಾಗ್ತಿತ್ತು ಅಂದರೆ, ಇವತ್ತು ಶೂಟ್ ಮಾಡ್ತಾ ಇರೋದು ಬ್ಯಾಕಪ್ ಆದಮೇಲೆ ಸಾಯಂಕಾಲ ಎಲ್ರಿಗೂ ಒಂದು ನಿರಾಳ ಏನಂದರೆ ಅಂದ್ಕೊಂಡಾಗೆ ಮಾಡಿಬಿಟ್ವಪ್ಪ ಇವತ್ತು ಅಂತ ಪ್ರತಿದಿನ ಅದು ನಮಗೆ ಸಿಗ್ತಾ ಇತ್ತು. ಸೊ ನೆಕ್ಸ್ಟ್ ಡೇ ನಮಗೆ ಆ ಮೋಟಿವೇಶನ್ ಎನರ್ಜಿ ಎಲ್ಲ ಹಿಂದಿನ ದಿನದ ಕೆಲಸ ಆಗಿತ್ತು. ಅಂದರೆ ಪ್ರೊಡ್ಯೂಸರು ನಮಗೆ ಆ ಥರದವರೇ ಸಿಕ್ಕಿದ್ರು, ಚಂದ್ರಕಾಂತ್ ಅವರು ಮತ್ತು ಉಮೇಶ್ ಅವರು. ಲೈಕ್ ಅವರು ನೀವು ಮಾಡಿ ಅವ್ರು ಹೇಳ್ತಿದ್ದೆ, ನಾನು ನಿಜ ನಾನು ಒಂದಷ್ಟು ಪ್ರಾಜೆಕ್ಟ್ಸ್ ಏನು ಮಾಡಿದ್ದೀನಿ, ಯಾರನ್ನೂ ಕಾಂಪ್ರಮೈಸ್ ಆಗಬೇಡಿ ಗುರು ಸರ್, ಕಾಂಪ್ರಮೈಸ್ ಆಗಬೇಡಿ. ಅವರು ಅದು ಒಂದೇ ಹೇಳ್ಕೊಂಡು ಸಿನಿಮಾ ಫುಲ್ ಬಂದಿದ್ದಾರೆ. ಹಾಗೆ ಮಾಡಿ ಬಜೆಟ್ ಅವರು ಜಾಸ್ತಿ ಮಾಡ್ಕೊಂಡು ಬಂದ್ಬಿಟ್ರು. ಒಬ್ಬ ಡೈರೆಕ್ಟ್ರಿಗೆ ಇನ್ನೇನು ಬೇಕು, ಈ ಥರ ಸಪೋರ್ಟ್ ಮಾಡೋ ಪ್ರೊಡ್ಯೂಸರ್ ಸಿಕ್ಕಿದಾಗ ನಮಗೆ ಏನಂದರೆ ನಮ್ಗೆ ಗೊತ್ತಾಗ್ತಿರುತ್ತೆ ಇದನ್ನೆಲ್ಲ ಹಿಂಗೆ ತೆಗಿಬೇಕಂದ್ರೆ ಬಜೆಟ್ ಇಷ್ಟು ಬೇಕು ಅಂತ. ಸೊ ಎಲ್ಲ ಒಂದು ಸ್ವಲ್ಪ ಏನಾದರೂ ಕಮ್ಮಿ ಮಾಡಿ ತೆಗಿಯೋಣ ಅನ್ನೋದು ನಾವು ತಲೆಯಲ್ಲಿರುತ್ತೆ. ಪ್ರೊಡ್ಯೂಸರೇ ಬಂದು ಅದು ಹೆಂಗಿದೆ ಹಂಗೆ ಮಾಡಿ ತೆಗೀರಿ ಅಂತ ಅಂದಾಗ ನಮಗೆ ರಿಲ್ಯಾಕ್ಸ್ ಆಗಿ. ಸೊ ಮೇಜರ್ ಈ ಪ್ರಾಜೆಕ್ಟ್ಗೆ ನಾವಿಬ್ಬರಿಗೆ ಈ ಬಜೆಟ್ ನಮಗೆ ಆಶ್ಚರ್ಯ. ಇದಕ್ಕೆ ಆ ಲೆಕ್ಕದಲ್ಲಿ ನೋಡಿದಾಗ ಈ ಇಡೀ ಸಿನಿಮಾ ಪ್ರಾಜೆಕ್ಟ್ನ ಹೀರೋ ಚಂದ್ರಕಾಂತ್ ಪೂಜಾರಿ ಮತ್ತು ಉಮೇಶ್ ಹೆಗಡೆ ಪ್ರೊಡ್ಯೂಸರು. ಆಮೇಲೆ ಇದನ್ನೆಲ್ಲ ಹ್ಯಾಂಡ್ಲ್ ಮಾಡೋದಂತ ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಗಿರೀಶ್ ಹೆಗಡೆ ಅಂತ. ಸೊ ಈ ಥರ ಒಂದಿಷ್ಟು ಪಿಲ್ಲರ್ಸ್ಗಳಿದ್ವು ಈ ಪ್ರಾಜೆಕ್ಟ್ಗೆ. ನಮ್ಮ DOP ರಾಘವೇಂದ್ರ, ಆರ್ಟ್ ಡೈರೆಕ್ಟರ್ ಸತೀಶ್, ಆಮೇಲೆ ಮ್ಯೂಸಿಕ್ ಮಣಿಕಾಂತ್ ಕದ್ರೆ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಸಚಿನ್ ಬಶ್ರೂರು, ಎಡಿಟ್ರು ಉಮೇಶ್. ಸೊ ಈ ಥರ ಒಂದು ಒಳ್ಳೊಳ್ಳೆ ಪಿಲ್ಲರ್ಸ್ಗಳು ಸಿಕ್ಕಿದ್ರಿಂದ ನನಗೆ ಸ್ವಲ್ಪ ಈಸಿ ಆಯಿತು. ನಾನು ಅಂದ್ಕೊಂಡಿದ್ದಂಗೆ ಮಾಡಿದೆ ಅನ್ನೋಕ್ಕೆ ಒಂದು. ಈ ಹಿಂದೆ ನೀವು ಅವಾಗ ಕೇಳಿದ್ರಲ್ಲ ಅದ್ಯಾಕೆ ಹಂಗೆ ಅಂತ, ಈ ಥರದ ಅನುಭವ ನನ್ನ ಒಂದು 15-18 ಇಯರ್ಸಿಂದ ನನಗೆ ಗೊತ್ತಾಗ್ತಾಯಿದೆ. ನಾನು ಅಂದ್ಕೊಂಡಾಗ ಮಾಡೋಕ್ಕಾಗ್ತಾ ಇಲ್ಲ, ನೋಡೋಣ ಎಷ್ಟು ಬೆಸ್ಟ್ ಆಗುತ್ತೆ ಅಷ್ಟು ಮಾಡೋಣ ಅಂತ. ಈ ಹಿಂದೆ ಮಾಡಿದ ಸಿನಿಮಾಗಳೆಲ್ಲ ಆ ಥರದ್ದು, ಅಂದ್ಕೊಂಡಿದ್ದೆಲ್ಲ ಮಾಡಿದ್ದು ಈ ಸಿನಿಮಾದಲ್ಲಿ. ಓಕೆ. ಇನ್ನು ಕಿರಣ್ ರಾಜ್ ಅವರ ಆ್ಯಕ್ಚುಲಿ ರೋನಿ ಆಗೋದಕ್ಕೆ ಅಂದರೆ ಗ್ಯಾಂಗ್ಸ್ಟರ್ ಆಗೋದಕ್ಕೆ ಒಂದು ಪ್ರಮುಖ ಕಾರಣ ಇರುತ್ತೆ. ಸೊ ಆ ಒಂದು ಕಾರಣ ಮತ್ತು ಉದ್ದೇಶನೇ ಆ್ಯಕ್ಚುಲಿ ಈ ಸಿನಿಮಾದ ಹೈಲೈಟ್ ಅಂತ ನಿರ್ದೇಶಕರು ಹೇಳಿದರು. ಮತ್ತು ನೀವು ಇತ್ತೀಚೆಗೆ ಅಷ್ಟೇ ಒಂದು ಸಣ್ಣದಾಗಿ, ಅವರು ಎಷ್ಟು ಸ್ಮಾರ್ಟ್ ಆಗಿ ಸ್ಟೋರಿ ಮಾಡೋರು ಅಂದರೆ ಇದ್ರದ್ದು ಏನು ಹೈಲೈಟ್ ಅಂತ ಅವ್ರಿಗೆ ಗೊತ್ತಿಲ್ಲ, ಅವ್ರೆಲ್ಲ ಇಂಟರ್ವ್ಯೂ ಒಂದೊಂದು ಹೇಳ್ತಾರೆ. ಇದರಲ್ಲಿ ಅಂದರೆ ಇಟ್ಸ್ ಒಂದೊಂದು ಕ್ಯಾರೆಕ್ಟರ್ ಇದೆ, ಒಂದೊಂದು ಜರ್ನಿ ಇದೆ. ಆ ಜರ್ನಿ ಹೆಂಗಿದೆ ಅಂದರೆ ಆಡಿಯನ್ಸ್ ಯಾವತ್ತೂ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ ಅಂಥದ್ರಿಲ್ಲ. ಕ್ಯಾರೆಕ್ಟರ್ ಹೆಂಗೆ ಪಾಪ ಪ್ರಿಡಿಕ್ಟ್ ಮಾಡುತ್ತೆ ನನ್ನ ಲೈಫಲ್ಲಿ ಏನಾಗುತ್ತೆ ಅದನ್ನು ನೀವು ಎಂಜಾಯ್ ಮಾಡ್ತೀರಾ. ಎಂಜಾಯ್ ಅನ್ನೋದಕ್ಕಿಂತ ಸೀರೀಸ್ ಆಫ್ ಇಮೋಷನ್ಸ್ ಇದೆ. ನನಗೂ ಹೇಳೋಕೆ ಗೊತ್ತಿಲ್ಲ ಈ ಸಿನಿಮಾದ ಹೆಂಗೆ ಹೇಳೋದೀಗ ಅಂತ. ಲೈಕ್ ಸ್ಕ್ರಿಪ್ಟ್ ತುಂಬ ಬೇರೆ ಥರ ಇದೆ. ನಿಮಗೆ ಕ್ಯಾಶುವಲ್ ಆಗಿ
ನೀವು ನಾನು ಇಲ್ಲಿವರೆಗೂ ಸಿನಿಮಾ ಬೇರೆ ಬೇರೆ ವರ್ಷನಲ್ಲಿ ಒಂದು 200 ಸಲ ನೋಡಿದ್ದೀನಿ. ಓಕೆ. ಈಗಲೂ ಕೆಲವೊಂದು ಸೀನ್ ಇದಾದ್ಮೇಲೆ ಇದು ಬರುತ್ತೆ ಅಂತ ಮೈಂಡಲ್ಲಿ ಅನ್ಕೋತಿರ್ತೀನಿ, ಬಟ್ ಅಲ್ಲಿ ಯಾವುದೋ ಬೇರೆ ಬರುತ್ತೆ. ಸೊ ನಿಮಗೆ ಮೂವಿ ನೋಡ್ತೀರಾ, ನಿಮಗೆ ಸ್ಟೋರಿ ಫುಲ್ ಗೊತ್ತಾಗುತ್ತೆ, 1 ಲೈನ್ ಗೊತ್ತಾಗುತ್ತೆ, ಎಲ್ಲ ಗೊತ್ತಾಗುತ್ತೆ. ಬಟ್ ಹೊರಗಡೆ ಬಂದಾಗ ಯಾರಾದ್ರೂ ನಿಮ್ಮ ಹತ್ರ ಸ್ಟೋರಿ ಕೇಳಿದಾಗ ನೀವು ಒಂದು ಸೀಕ್ವೆನ್ಸ್ ಅಲ್ಲಿ ಅಂತ ಅವನಿಗೆ ಯಾವುದೇ ಕಾರಣ ಚಾನ್ಸೇ ಇಲ್ಲ, ಯಾರಿಗೂ ಇಲ್ಲ. ಮಿನಿಮಮ್ 5 ಟೈಮ್ಸ್ ನೋಡಿದಾಗ ಅವ್ನು ಸ್ವಲ್ಪ ಹೇಳ್ಬೋದೇನು, ಬಟ್ ಒಳಗಡೆ ಕೂತ್ಕೊಂಡಾಗ ಇದು ತುಂಬಾ ಕನ್ಫ್ಯೂಷನ್ ಸ್ಕ್ರಿಪ್ಟ್ ಅಲ್ಲ, ಸ್ಕ್ರೀನ್ ಪ್ಲೇ ಅಲ್ಲ, ನೀಟಾಗಿ ಇಳಿಯುತ್ತೆ, ಅರ್ಥ ಆಗುತ್ತೆ. ಅದೇ ಹೊರಗೋಗಿ ಏನಿದು ಕತೆ ಒಂದು ಸ್ವಲ್ಪ ಹೇಳು ಅಂದ್ರೆ ಮಿನಿಮಮ್ ಇದು ಚಾಲೆಂಜ್ ಮಾಡ್ಬಿಡ್ತೀನಿ ನಾನು. ಆಡಿಯನ್ಸ್ ಇರ್ಬೋದು, ಯಾವುದೇ ವಿಮರ್ಶಕರಿಗಿರ್ಬೋದು, ನೀವು ಒಂದು ಆರ್ಡ್ರಲ್ಲಿ ಒಂದು ಲೈನ್ ಅಲ್ಲಿ ಹೇಳಿ ಅಂತ ಹೇಳಿ ಈ ಸಿನಿಮಾ ಒಂದು ಕತೆನ ಅಂದ್ರೆ ಆಗಲ್ಲ. ಏನೋ ಇಲ್ಲೊಂದು ಹೇಳ್ಬಿಟ್ಟು ಒಂದ್ಸಲ ನೀನ್ ನೋಡು ಅಂತ ನಾವು ಅದೇ ಅವ್ರು ಹೇಳೋದಕ್ಕೆ ಹಂಗೆ. ಬಟ್ ನೀಟಾಗಿ ಅರ್ಥ ಆಗುತ್ತೆ. ಯು ವಿಲ್ ಟ್ರಾವೆಲ್ ವಿತ್ ದಟ್ ಕ್ಯಾರೆಕ್ಟರ್. ನಿಮಗೆ ಪ್ರತಿ ಒಂದು ಕ್ಯಾರೆಕ್ಟರ್ದು ಇಮೋಷನ್ಸ್ ತುಂಬಾ ನೀಟಾಗಿ ಅರ್ಥ ಆಗುತ್ತೆ. ಬಿಕಾಸ್ ಪ್ರತಿಯೊಬ್ಬರು ಕ್ಯಾರೆಕ್ಟರ್ ಅಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಈವನ್ ನಮ್ಮ ಮೂವಿಲಿ ಹೀರೋಯಿನ್ಸ್ ಎಲ್ಲ ಇದ್ದಾರೆ. ಅದೇ ಹೇಳ್ತಿಲ್ವಾ, ವೆನ್ ಯು ಡೂ ದ ಕಾಸ್ಟಿಂಗ್, ಹಾಫ್ ಆಫ್ ದ ಫಿಲ್ಮ್ ಯು ವಿಲ್ ವಿನ್ ಅಲ್ಲೇ, ಇಫ್ ದ ರೈಟ್ ಕಾಸ್ಟಿಂಗ್ ಇಸ್ ದೇರ್. ಸೊ ಪ್ರತಿಯೊಬ್ರು ಎಕ್ಸಾಕ್ಟ್ಲಿ ಆ ಕ್ಯಾರೆಕ್ಟರ್ ತರಾನೇ ಇದ್ದಾರೆ. ಲೈಕ್ ಯು ಫೀಲ್ ದೇ ಆರ್ ರಿಯಲ್ ಇನ್ ದೇರ್ ಕ್ಯಾರೆಕ್ಟರ್ಸ್ ಆ ಥರ. ಸೊ ಪ್ರತಿಯೊಬ್ಬರು ಪರ್ಫಾರ್ಮೆನ್ಸ್ ಅಷ್ಟು ಬ್ರೈಟ್ ಆಗಿ ಇಲ್ಲಿ ಕಾಣಿದೆ. ಆ್ಯಂಡ್ ಅದನ್ನ ಹಿ ನೋಸ್ ಹೌ ಟು ಎಕ್ಸ್ಟ್ರಾಕ್ಟ್. ನಾವು ಸೆಟ್ಟಲ್ಲೆಲ್ಲ ಡಿಸ್ಕಷನ್ ಅದೆಲ್ಲ ಅಂದರೆ ಇವ್ರು ಎಕ್ಸ್ಪ್ಲೇನ್ ಮಾಡೋದು ಅದೆಲ್ಲ ಆ ಥರದಲ್ಲ. ಮುಂಚೆನೆ ಎಲ್ಲರಿಗೂ ಸ್ಟೋರಿ ಗೊತ್ತಿತ್ತು, ಎಲ್ಲರಿಗೂ ಪ್ರತಿಯೊಂದು ನೀಟಾಗಿ ಗೊತ್ತಿತ್ತು. ಆ ಥರ ಇವರೆಲ್ಲರೂ ಪ್ರಿಪೇರ್ ಮಾಡಿದರು. ಆ್ಯಂಡ್ ಈ ಎಕ್ಸಾಕ್ಟ್ಲಿನೂ ಇಷ್ಟೇ ಆ್ಯಕ್ಟಿಂಗಲ್ಲಿ ನನಗೆ ಬೇಕಾಗಿರೋ ಇಮೋಷನ್ ಇಷ್ಟೇ. ಸೊ ಇವರಷ್ಟೇ ತಕ್ಕೋತಿದ್ರು. ಹಂಗಲ್ಲ, ಲೈಕ್ ಸುಸ್ತು ಅನ್ನಿಸ್ತಿರ್ಲಿಲ್ಲ, ಅಥವಾ ನಿಮಗೆ ಏನಂತಾರೆ ಅದಕ್ಕೆ ಫ್ರಸ್ಟ್ರೇಟ್ ಆಗ್ತಿರ್ಲಿಲ್ಲ. ಯು ಇಷ್ಟು ಎಂಜಾಯ್ ಆ ಒಂದು ಎನ್ವೈರ್ಮೆಂಟ್ನ, ಆ ಒಂದು ಲರ್ನಿಂಗ್ ಪ್ರೊಸೆಸ್ ಅನ್ಸೋದು ಪ್ರತಿಯೊಂದು ಇದರಲ್ಲೂ. ಸೊ ಅದೆಲ್ಲ ಆಕ್ಟರ್ಸ್ ಹೇಳ್ತಿಲ್ವ, ಹ್ಯಾಪಿಲಿ ವರ್ಕ್ ಮಾಡಿದಾಗ ಅವರು ದೇ ಎಕ್ಸ್ಪ್ರೆಸ್ ವೆಲ್. ಸೊ ಪ್ರತಿಯೊಬ್ಬರು ಆ ಥರ ಮಾಡಿದ್ದಾರೆ ಇದರಲ್ಲಿ. ಇನ್ನು ಅದೇ ಈ ಸಿನಿಮಾನ ಥಿಯೇಟ್ರಲ್ಲೇ ನೋಡಬೇಕು ಅಂತ ಎಲ್ಲ ಚಿತ್ರತಂಡಗಳು ಹೇಳುತ್ತವೆ. ಮತ್ತು ಮೊನ್ನೆ ಕೂಡ ನೀವು ಒಂದು ವಿಡಿಯೋ ಸ್ನಿಪ್ಪೆಟ್ ಕೂಡ ಅದೇ ಥರ ಮಾಡಿ ಬಿಟ್ಟಿದ್ರು, ಅಂದರೆ ಥಿಯೇಟ್ರಲ್ಲಿ ಯಾಕೆ ನೋಡ್ಬೇಕು ಆ ಥರದ್ದೆಲ್ಲ. ಬಟ್ ರೋನಿ ಸಿನಿಮಾನ ಯಾಕೆ ಆ್ಯಕ್ಚುಲಿ ಥಿಯೇಟ್ರಲ್ಲಿ ನೋಡಲೇಬೇಕು ಅಂದರೆ ಟೆಕ್ನಿಕಾಲಿಟೀಸಲ್ಲಿ ಕೆಲವೊಂದಷ್ಟು ಸ್ಪೆಷಲ್ ವಿಷಯಗಳನ್ನು ಟ್ರೈ ಮಾಡಿದ್ದೀರಾ ಅಂತ ಗೊತ್ತಾಗಿದೆ. ಸೊ ಅದ್ರ ಬಗ್ಗೆ ಸ್ವಲ್ಪ ಹೇಳೋದಾದ್ರೆ ಇನ್ ಟರ್ಮ್ಸ್ ಆಫ್ ಮ್ಯೂಸಿಕ್. ಈಗ ನೋಡಿ ಸಿನಿಮಾಗಳ ಆಡಿಯನ್ಸು ನಿಮ್ಮ ಪೋಸ್ಟರ್ ಟೀಸರ್ ಇದರಲ್ಲಿ ನೋಡಿ ಈ ಸಿನಿಮಾನ ಈ ಥಿಯೇಟ್ರಲ್ಲಿ ನೋಡಬೇಕಾ OTTಯಲ್ಲಿ ನೋಡಬೇಕಾ ಅಂತ ಡಿಸೈಡ್ ಮಾಡುವಂಥ ಕಾಲ ಬಂದಿದೆ ಇವಾಗ. ಸೊ ನಾವು ಥಿಯೇಟ್ರಲ್ಲಿ ಬಂದು ನೋಡಿ ಅಂತ ಹೇಳಬೇಕು ಅಂತ ಆಡಿಯನ್ಸ್ಗೆ ಹೇಳ್ತಾ ಇದ್ದೀವಿ ಅಂದರೆ ಆ ಥಿಯೇಟ್ರ್ ಎಕ್ಸ್ಪೀರಿಯನ್ಸ್ ಏನೋ ಬೇರೆ ಕೊಡಬೇಕು. ಆವಾಗ ಮಾತ್ರ ನೀವು ಥಿಯೇಟ್ರಲ್ಲಿ ನೋಡಿ ಅಂತ ನಾವು ಅವರಿಗೆ ಫೋರ್ಸ್ ಮಾಡ್ಬೋದು. ಸೊ ಆ ಥರದ ಟೆಕ್ನಿಕಲ್ ವಿಷಯಗಳು ಈ ಸಿನಿಮಾದಲ್ಲಿ ತುಂಬ ಕೆಲಸ ಮಾಡಿದ್ವಿ. ಸೌಂಡ್ ಎಫೆಕ್ಟ್ ಇರ್ಬೋದು, ಆಮೇಲೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇರ್ಬೋದು, ಮಿಕ್ಸಿಂಗ್ ಇರ್ಬೋದು, ಪ್ರತಿಯೊಂದನ್ನು ಬೇರೆ ಎಕ್ಸ್ಪೀರಿಯನ್ಸ್ ಅಂತೂ 100% ಕೊಡುತ್ತೆ ನಿಮಗೆ. ಸೊ ಇದರಲ್ಲಿ ಕ್ಲೈಮ್ಯಾಕ್ಸಲ್ಲಿ ಒಂದು ಸೌಂಡ್ ಡಿಸೈನ್ ಮಾಡಿದ್ದೀನಿ, ಈ ಲೋ ಫ್ರೀಕ್ವೆನ್ಸಿಯಲ್ಲಿ ಮಾಡಿರೋದು. ಅದು ಹೆಂಗಿರುತ್ತೆ ಅಂದರೆ ಅಲ್ಲಿ ಸಿನಿಮಾ ನೋಡ್ತಾ ಇರುವಾಗ, ಆ ಸೀನ್ ನೋಡ್ತಾ ಇರುವಾಗ ಇಂಡಿವಿಜುವಲ್ ಆಗಿ ಅವರಿಗೆ ನನಗೊಬ್ಬನಿಗೆ ಈ ಥರ ಫೀಲ್ ಆಗ್ತಿದೆ ಅಂತ ಅನಿಸುತ್ತೆ. ಬಟ್ ಇಡೀ ಥಿಯೇಟ್ರಲ್ಲಿ ಪ್ರತಿಯೊಬ್ಬ ಆಡಿಯನ್ಸ್ಗೂ ಅದು ಫೀಲ್ ಆಗುತ್ತೆ. ಆ ಸೌಂಡ್ ಇದು ಒಂದು ಆಂಗ್ಸೈಟಿ, ಒಂದು ಭಯ, ಒಂದು ಕೆಲವೊಂದು ನಿಮಗೆ ತುಂಬ ಕಾಮ್ ಆಗಿರೋ ವಾತಾವರಣದಲ್ಲಿದ್ದಾಗ ಒಂದು ಸೌಂಡ್, ಅಥವಾ ನೀವು ಯಾವುದೋ ಸಮುದ್ರದ ಹತ್ರ ಎಲ್ಲೋ ದೂರ ಇದ್ದಾಗ, ಈ ನೀವು ಕೋಸ್ಟಲ್ ಬೆಲ್ಟ್ ಹೋದಾಗ ನಿಮಗೆ ಈ ಮಳೆಗಾಲದಲ್ಲಿ ಒಂದು ಸಮುದ್ರದ ಸೌಂಡ್ ಕೇಳ್ತಾ ಇರುತ್ತೆ. ಅದು ನೀವು ಗಮನಿಸ್ಬೇಕು. ಇಲ್ಲ ಅಂದ್ರೆ ನಿಮಗೆ ಬರೀ ವೆಹಿಕಲ್ಲು ಅಲ್ಲೇ ಅಕ್ಕಪಕ್ಕದ ಕೇಳಿಸುತ್ತೆ. ನೀವು ಸ್ವಲ್ಪ ಯೋಚನೆ ಮುಂದೆ ಮಾಡಿದ್ರೆ ನಿಮಗೆ ಆ ಸಮುದ್ರದ ಸೌಂಡ್ ಕೇಳುತ್ತೆ. ಸೊ ಆ ಫೀಲ್ ಆಗುತ್ತೆ. ಅಥವಾ ನಿಮಗೆ ಫ್ಲೈಟ್ ಲ್ಯಾಂಡ್ ಆದಾಗ ಒಂದು ಈ ಏರ್ ಬ್ಲಾಕ್ ಆಗ್ಬಿಟ್ಟು ಸಡನ್ ರಿಲೀಸ್ ಆಗುತ್ತೆ ನೋಡಿ. ಇದನ್ನೆಲ್ಲ ನಾವು ಕಂಪ್ಲೀಟ್ ಆಗಿ ಇದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡೋದಕ್ಕಿಂತ ಅಲ್ಲಿ ಫೀಲ್ ಮಾಡಲಿ ಅಂತ ನಾನು ಹೇಳ್ತಾ ಇದ್ದೀನಿ. ಸೊ ಇದು ಈ ಥರದ್ದು ಇಡೀ ಸಿನಿಮಾದಲ್ಲಿ ಸೌಂಡ್ ಡಿಸೈನ್, ನಾವು ರೀರೆಕಾರ್ಡಿಂಗ್ ಕೂಡ ಈ ಸೀನಿಗೆ ಇದೊಂದು ಕಾಮಿಡಿ ಮ್ಯೂಸಿಕ್ಕು, ಇಲ್ಲೊಂದೇನೋ ಆ್ಯಕ್ಷನ್ ಮ್ಯೂಸಿಕ್ಕು, ಇಲ್ಲೊಂದೇನೋ ಪ್ಯಾಥೋ ಮ್ಯೂಸಿಕ್ಕು, ಆ ಥರ ಅಲ್ಲ. ಸೌಂಡನ್ನು ಡಿಸೈನ್ ಮಾಡಿದ್ವಿ ನಾವು. ಮ್ಯೂಸಿಕ್ BGM ಮಾಡುವಾಗ ನಾನು ರವಿ ಬಸ್ರವರಿಗೆ ಹೇಳಿದೆ, ಇದಕ್ಕೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಅನ್ನೋದು ಒಂದು ಕಾಮನ್ ವರ್ಡ್ ಇದೆಯಲ್ಲ, ಅದು ನಮ್ಮ ಸಚಿನ್ ಬಸ್ರವರಿಗೆ ಕಾಮನ್ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡೋದು ಹಂಗಲ್ಲ, ಇದು ಬ್ಯಾಕ್ಗ್ರೌಂಡ್ ಸ್ಕೋರ್ ಡಿಸೈನ್ ಮಾಡಬೇಕು ಅಂತ. ಸೊ ಒಂದು 3 to 4 months ಪ್ರತಿ ಸೀನು ಕೂತ್ಕೊಂಡು ಮಾಡಿರೋದು.
ಈಗ ನಾವು ಏನು ಹೇಳ್ತಿದ್ದೀವಲ್ಲ ಇದೆಲ್ಲ ಥಿಯೇಟ್ರಲ್ಲಿ ಕನೆಕ್ಟ್ ಆಗುತ್ತೆ ನಿಮಗೆ. ಓಕೆ. ಸೌಂಡ್ ಡಿಸೈನ್ಗೆ ಕಲ್ಕಿ ಹೌದು, ಅವರು ಪ್ರದೀಪ್ ಅಂತ ಈ ಕಲ್ಕಿ ದೊಡ್ಡ ದೊಡ್ಡ ತಮಿಳ್ ತೆಲುಗು ಸಿನಿಮಾ ಹಿಂದಿ ಸಿನಿಮಾ ಎಲ್ಲ ಮಾಡಿದಂಥವ್ರು ಪ್ರದೀಪ್ ಅಂತ. ಪರ್ಟಿಕ್ಯುಲರ್ಲಿ ಅವರೇ ಬೇಕು ಸೌಂಡ್ ಡಿಸೈನ್ಗೆ ಅಂತ ನಾವು ಅವ್ರ ಹತ್ರ ಮಾಡಿಸಿರೋದು. ಅಂದ್ರೆ ಅವ್ರು ಎಷ್ಟು ಪ್ರಿಸೈಸ್ ಅಂತಂದ್ರೆ ಲೈಕ್ ಈವನ್ ಫಾರ್ ದಿಸ್ ಈ ಸಿನಿಮಾ ಅವ್ರು ನೋಡಿದಾಗ ನಾನೇನೋ ಡಿಫ್ರೆಂಟ್ ಆಗಿ ಇದಕ್ಕೆ ಲೈಕ್ ಐಲ್ ಟ್ರೈ ಅಂತ ಅವ್ರು ಹೇಳಿದ್ರು. ಸೊ ಇಲ್ಲಿ ನಮ್ಮ ಸಿನಿಮಾದಲ್ಲಿ ಯೂಸ್ ಆಗಿರೋ ಗನ್ ಸೌಂಡ್ ಪ್ರತಿಯೊಂದು ನಿಮಗೆ ಲೈಕ್ ಸ್ಟುಡಿಯೋ ಅದಲ್ಲ, ಅದು ಇಟ್ಸ್ ಲೈಕ್ ರಿಯಲ್ ಸ್ಪಾಟ್ ಅಲ್ಲಿ. ಈಗ ನಮ್ಮ ಸಿನಿಮಾ ಕಮಿಟ್ ಆದ್ಮೇಲೆ ಅವರು ರಾಜಸ್ಥಾನದಲ್ಲಿ ಆ ಒಂದು ಸೆಗ್ಮೆಂಟ್ ಎಲ್ಲ ರೆಕಾರ್ಡ್ ಮಾಡಿ ಸೊ ಅದನ್ನ ಹಾಕಿರೋದು. ಸೊ ಇಟ್ಸ್ ಲೈವ್ ಸೌಂಡ್ ಪ್ರತಿ ಒಂದು ಗಂದುವೆ. ಅಂಡ್ ಈವನ್ ಅವರು ಸ್ಟಾರ್ ವಾರ್ಸ್ ಮತ್ತೆ ಡ್ಯೂನ್ಸ್ದು ಇದೆಲ್ಲ ಒಂದಷ್ಟು ಎಫೆಕ್ಟ್ಸ್ ಎಲ್ಲ ಇದರಲ್ಲಿ ಅವರು ಕೂಡ ಯೂಸ್ ಮಾಡಿದ್ದಾರೆ. ನಿಮಗೆ ಕಂಪ್ಲೀಟ್ಲಿ ಸೌಂಡ್ ಅಲ್ಲಂತೂ ಒಂದು ಬೇರೆ ಎಕ್ಸ್ಪೀರಿಯನ್ಸೇ ಕೊಡುತ್ತೆ. ಒಂಥರ ಮೆಡಿಟೇಷನ್ ಅಂತ ಹೇಳ್ತಾರಲ್ಲ, ಒಂದೊಂದು ಫ್ರೀಕ್ವೆನ್ಸಿಯಲ್ಲಿ ನಿಮಗೆ ಆ ಥರ ಫೀಲ್ ಆಗುತ್ತೆ. ಇದೇನಂದ್ರೆ ಎಲ್ಲ ಥಿಯೇಟರ್ ಅವರಿಗೆ ಈ ಇಂಟರ್ವ್ಯೂ ಮುಖಾಂತರ ನಾನು ರಿಕ್ವೆಸ್ಟ್ ಮಾಡೋದೇನೆಂದ್ರೆ, ದಯವಿಟ್ಟು ಥಿಯೇಟ್ರಲ್ಲಿ ಸೌಂಡ್ ಕೊಡಿ, ಸೌಂಡ್ ಪ್ರಾಪರ್ ಆಗಿ ಕೊಡಿ. ಇಲ್ಲ ಅಂದ್ರೆ ಆಡಿಯನ್ಸ್ ಎಲ್ಲ ಫೀಲ್ ಆಗಲ್ಲ, ಒಂದು ನಾರ್ಮಲ್ ಅನ್ಸ್ಬಿಡುತ್ತೆ. ಸೊ ನಾವು ಆ ಶ್ರಮಕ್ಕೆ ನೀವು ಅದನ್ನ ಸಪೋರ್ಟ್ ಮಾಡಿದ್ರೆ ಖಂಡಿತ ಇದು ಆಡಿಯನ್ಸ್ಗೆ ಬೇರೆ ಥರ ಫೀಲ್ ಆಗುತ್ತೆ. ಸೌಂಡ್ ಕೊಡಿ ಅಂತ ಕೇಳಿ. ಕರೆಕ್ಟ್. ಸೊ ಫೈನಲಿ ಈಗ ಈ ಒಂದು ಗ್ಯಾಂಗ್ಸ್ಟರ್ ಸ್ಟೋರಿ ಅಂದರೆ ಯಾವ ರೀತಿಯ ಒಂದು ಇಂಪ್ಯಾಕ್ಟನ್ನು ಫೈನಲ್ ಕ್ಲೈಮ್ಯಾಕ್ಸ್ ಆದಮೇಲೆ ಕ್ರಿಯೇಟ್ ಮಾಡುತ್ತೆ ಆಡಿಯನ್ಸಲ್ಲಿ? ಅಂದರೆ ಏನೋ ಒಂದು ಲೈಕ್ ಅಂದರೆ ಎಂತೇಳಿ ಫ್ಯಾಂಟಸಿ ಸ್ಟೋರಿನ ನೋಡ್ದಂಗೆ ಆಯಿತು, ಒಂದು ಹೊಸ ಅನುಭವ ತಂದು ಕೊಡ್ತು, ಆ ಥರ ಇರುತ್ತಾ ಸಿನಿಮಾ? ಅಥವಾ ಓಕೆ ನಮ್ಮ ರಿಯಲ್ ಲೈಫಲ್ಲಿ ನಮಗೆ ಕನೆಕ್ಟ್ ಆಗಬೇಕಾಗಿರುವಂತಹ ಅಂಶಗಳೇ ಇದೆ ಇದರಲ್ಲಿ ಅನ್ನೋ ಥರ ಅನ್ಸುತ್ತೆ, ಹೇಗೆ ಅಂತ? ಇದರಲ್ಲಿ ಒಂದಿಷ್ಟು ಇಮ್ಯಾಜಿನೇಷನ್ ಇದ್ದರೂ ಬಟ್ ಪ್ರತಿಯೊಬ್ಬನ ಬದುಕಿಗೆ ಹತ್ತಿರ ಆಗಿರೋದು ನಿಮಗೆ. ಹೇಗೆ ಈಗ ನಾವೇನೋ ಅಂದ್ಕೊಂಡಾಗ ಅದು ಇನ್ನೊಂದೇನೋ, ಈಗ ಪ್ರತಿಯೊಬ್ಬರು ನಾವು ನಮ್ಮ ಕತೆ ಬರ್ಕೊಂಡಿರ್ತೀವಿ. ನಾನು ಹಿಂಗಾಗ್ತೀನಿ, ಈಗ ನೀವು ಆ್ಯಂಕರಿಂಗ್ ಮಾಡ್ತೀರಿ, ಅದು ನೆಕ್ಸ್ಟ್ ಏನು ಮಾಡಬೇಕು ಮುಂದೆ ಏನು ಅಂತ ಒಂದು 20 ವರ್ಷದ 25 ವರ್ಷದ ಪ್ಲ್ಯಾನಿಂಗ್ ಏನೋ ಇರುತ್ತೆ ನಿಮಗೆ. ಆ ಥರ ಪ್ರತಿಯೊಬ್ಬರಿಗೂ ಇರುತ್ತೆ. ಬಟ್ ಬೇರೆ ಏನೋ ಒಂದು ಆಗ್ತಾ ಹೋಗ್ತಿರುತ್ತೆ, ನಿಮಗೆ ಗೊತ್ತಿಲ್ಲ. ನೀವು ಹಿಂದೆ ಈ ಪ್ರೊಫೆಷನಿಗೆ ಬರಬೇಕು ಅಂದ್ಕೊಂಡಿದ್ದೀರೋ ಇಲ್ಲೋ ಗೊತ್ತಿಲ್ಲ. ನೀವು ಯಾಕೆ ಬಂದ್ರಿ ಹೆಂಗೆ ಬಂದ್ರಿ ಅನ್ನೋದು ನಿಮಗೆ ಆಮೇಲೆ ಯೋಚನೆ ಮಾಡಿದಾಗ ಗೊತ್ತಾಗುತ್ತೆ ಅಲ್ವಾ, ಹೆಂಗಾಗೋಯ್ತು ಅಂತ. ಸೊ ಆ ಥರ ಸ್ಕ್ರಿಪ್ಟಲ್ಲೂ ನೀವು ಅಂದ್ಕೊಂಡಿದ್ದು ಆಗ್ತಿರಲ್ಲ, ಬೇರೆ ಆಗ್ತಿರುತ್ತೆ. ಕತೆ ಕೂಡ, ಆ ಕ್ಯಾರೆಕ್ಟರ್ ಕೂಡ, ರಾನಿ ಅನ್ನೋ ಕ್ಯಾರೆಕ್ಟರ್ ಕೂಡ ಅದು ಅಂದ್ಕೊಂಡಿದ್ದು ಆಗ್ತಾ ಇರಲ್ಲ, ಬೇರೆ ಏನೇನೋ ಆಗ್ತಾ ಇರುತ್ತೆ. ಸೊ ಅದ್ರ ಒಂದು ಈ ಎಲ್ಲ ಪ್ರತಿಯೊಬ್ಬರ ಮನುಷ್ಯನ ಬದುಕಿನ ಸಾಕ್ಷಿ, ವಿಕ್ಟಿಮ್ ಆಗಿ ರಾನಿ ಇದ್ದಾನೆ. ಪ್ರತಿಯೊಬ್ಬನು ರಿಫ್ಲೆಕ್ಟ್ ಆಗ್ತಾನೆ. ನಾವು ಅಂದ್ಕೊಳ್ತೀವಿ ಏನೇನೋ ಒಂದು ಆಗುತ್ತೆ ಅಂತ, ಹಿಂಗೆ ಆಗ್ತಾ ಹೋಗುತ್ತಲ್ಲ, ಅದರ ಸಾಕ್ಷಿನೇ ರಾನಿ. ಓಕೆ. ಹಾಗಾದ್ರೆ ಸ್ಟೋರಿಗೆ ಎಂಡ್ ಇದೆ, ರೋನಿ ಸಿನಿಮಾ ಸ್ಟೋರಿಗೆ ಎಂಡ್ ಇದೆಯಾ ಅಥವಾ ಓಪನ್ ಎಂಡಿಂಗ್ ಕ್ಲೈಮ್ಯಾಕ್ಸ್? ಈಗ ಅವ್ರು ಹೇಳಿದ್ರಲ್ಲ ಒಂದು ಸೌಂಡ್ ಡಿಸೈನ್ ಎಲ್ಲ ಮಾಡಿದೀನಿ, ಕ್ಲೈಮ್ಯಾಕ್ಸ್ ಈ ತರ ಮಾಡಿದೀನಿ ಅಂತ. ಸೊ ಕ್ಲೈಮ್ಯಾಕ್ಸ್ ಇದೆ, ಕ್ಲೈಮ್ಯಾಕ್ಸ್ ಅಲ್ಲೇ ನೋಡ್ಬೇಕು ಅದನ್ನ. ಇಲ್ಲ ಹೆಂಗೆ ಹೇಳೋದು, ಏನಿಲ್ಲ, ನಾನೇನೋ ಹೇಳೋದಿಲ್ಲ ಅದ್ರ ಬಗ್ಗೆ. ಬಟ್ ಅದರಲ್ಲಿ ಒಂದು ಲೈನ್ ಬರ್ತದೆ, ದಿ ಎಂಡ್ ಆಫ್ ಎವ್ರಿ ಸ್ಟೋರಿ ಈಸ್ ದ ಬಿಗಿನಿಂಗ್ ಆಫ್ ನ್ಯೂ ಸ್ಟೋರಿ ಅಂತ. ಕರೆಕ್ಟ್. ಅದು ಎಲ್ಲ ಕತೆಗೂ ಸಂಬಂಧಪಟ್ಟಿದೆ. ಸೊ ಅದು ಎಂಡ್ ಇದೆಯಾ ಇಲ್ವಾ ಏನು ಅನ್ನೋದು ಸೆಕೆಂಡ್ ಪಾರ್ಟ್ ಎಕ್ಸ್ಪೆಕ್ಟ್ ಮಾಡ್ಬೋದಾ? ಒಳ್ಳೆ ಕಲೆಕ್ಷನ್ ಆದ್ರೆ ಲೀಡ್ ಇದೆಯಾ? ಸುಮ್ಮನೆ ಮಾಡಿ ಆಮೇಲೆ ಹೇಳ್ತಿಲ್ವಾ, ಮಾಡ್ಬೇಕು ಅಂತ ಮಾಡೋಕ್ಕಾಗಲ್ವಲ್ಲ. ಸೊ ಆಬ್ವಿಯಸ್ಲಿ ಮೈಂಡಲ್ಲಿ ಇದೆ. ಬಟ್ ನಾವು ಹೇಳ್ದಾಗೆ ನಿಮ್ಗೆ ಒಂದು ವಿಷನ್ ಅಂತ ಇದ್ದಾಗ ದೇರ್ ಆರ್ ಫ್ಯೂ ಅದರ್ ಥಿಂಗ್ಸ್ ವಿಚ್ ಶುಡ್ ಸಪೋರ್ಟ್ ಇಟ್. ಅದರಲ್ಲಿ ಫಸ್ಟ್ ಒನ್ ಫೈನಾನ್ಸ್, ಅದು ಬರೋದು ಯಾವಾಗ ಇದು ಹಿಟ್ ಆದಾಗ. ಸೊ ಕತೆ ಇದೆ, ಜನ ಹಿಟ್ ಮಾಡಬೇಕು. ಪಾರ್ಟ್ 2 ನೋಡ್ಬೇಕು ಅಂದ್ರೆ ಆಬ್ವಿಯಸ್ಲಿ ನಿಮ್ಗೆ ಅದೊಂದು ಅನ್ಸುತ್ತೆ ಅಲ್ವಾ. ರಾನಿ ನೋಡೋ ಸಿನಿಮಾ, ಕಾಡೋ ಸಿನಿಮಾ ಖಂಡಿತ ಕಾಡುತ್ತೆ ಹೊರಗೆ ಬಂದವನಿಗೆ. ಎಂಟರ್ಟೈನ್ಮೆಂಟ್ ಬೇಕು ಅನ್ನೋನಿಗೆ ನೋಡಿ ಬರೀ ನಾನು ನೋಡ್ತೀನಿ ಅಷ್ಟೇ, ನನಗೆ ಎಂಟರ್ಟೈನ್ ಬೇಕು ಅನ್ನೋನಿಗೆ ಕಾಮಿಡಿ, ಸಾಂಗು, ಆ್ಯಕ್ಷನ್ನು, ದೊಡ್ಡ ದೊಡ್ಡ ಆರ್ಟಿಸ್ಟು, ಫುಲ್ ಪ್ಯಾಕ್ ಇದೆ. ಒಂದು ಸಿನಿಮಾ ಕಾಡಬೇಕು ಅನ್ನೋನಿಗೆ ಖಂಡಿತ ಅವನಿಗೆ ಕಾಡುತ್ತೆ ಆ ಸಿನಿಮಾ. ಅಂದ್ರೆ ಕೆಲವರು ತುಂಬಾ ಇನ್ವಾಲ್ವ್ ಆಗಿ ಸಿನಿಮಾ ನೋಡ್ತಾರೆ ಗೊತ್ತಾ, ಡೀಪ್ ಆಗಿ. ಹೌದೌದು. ನಾನು ಅಂಥದ್ದಂತೂ ನಾನೇ ಹೇಳ್ಬೋದು. ಲೈಕ್ ಸಿನಿಮಾ ನೋಡಾದ್ಮೇಲೆ ನೀವು ಅವ್ರ ಹತ್ರ ಹೋಗಿ ಮೈಕ್ ಹಿಡಿದು ಹೇಗಿದೆ ಸಿನಿಮಾ ಅಂದಾಗ ಅವರು ವೇಟ್ 5 ನಿಮಿಷ ಇರಪ್ಪ ಹೇಳ್ತೀನಿ, ಲೈಕ್ ಆ ಒಂದು ಇದ್ರಲ್ಲಂತೂ ಇರ್ತಾರೆ. ನಾವು ಒಂದು ಶೋ ಮಾಡಿದ್ವಿ, ಶೋ ಮುಗಿದ ತಕ್ಷಣ ಒಂದು 10 ನಿಮಿಷ ಹಿಂಗೆ ಕೂತ್ಕೊಂಡಿದ್ರು, ಎದ್ದೇಳ್ತಾನೆ ಇಲ್ಲ. ಅವರಿಗೆ ಏನು ರಿಯಾಕ್ಟ್ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ, ಆ ಥರದ್ದು ಒಂದು ಕ್ಲೈಮ್ಯಾಕ್ಸ್ ಇದೆ. ಅಂದ್ರೆ ಅವ್ರು ನನ್ಗೆ ಬಂದು ಅವ್ರಿಗೆ ಯಾವ್ದು ಕಾಂಪ್ಲಿಮೆಂಟ್ ಮಾಡೋದು ಅಂತಾನೆ ಅವ್ರಿಗೆ ಗೊತ್ತಾಗ್ತಿಲ್ಲ. ಅವರು ಚೆನ್ನಾಗಿದೆ ಅಂದ್ರೆ ಫೈಟ್ ಅವರು ಅಂದ್ರೆ ಅವರು ಆ ಒಂದು ಇದ್ರಲ್ಲಿ ಹ್ಯಾಂಗ್ ಓವರ್ ಇದ್ದಾರೆ.
ಅಂಡ್ ದೇ ನೋ ಲೈಕ್ ದೇ ವಾಂಟ್ ಟು ಕಾಂಪ್ಲಿಮೆಂಟ್ ಮೀ, ಬಟ್ ಏನ್ ಮಾತು ಹೇಳೋಣ ಯಾವ್ದಕ್ಕೆ ಹೇಳೋಣ ಅಂತ ಅವ್ರಿಗೆ ಗೊತ್ತಾಗ್ತಿಲ್ಲ. ಸೊ ಸಿ ನಿಮಗೆ, ಸೊ ಫಾರ್ ಅಸ್ ದೇ ವರ್ ದ ಫಸ್ಟ್ ಆಡಿಯನ್ಸ್ ನಮ್ಮ ಸಿನಿಮಾನ ನೋಡಿದ್ದು. ಆ್ಯಂಡ್ ರ್ಯಾಂಡಮ್ ಪೀಪಲ್ಸ್ ಅಂತಲ್ಲ, ಇಂಡಸ್ಟ್ರಿಯಲ್ಲಿ ಇರೋರಿಗೆ ನಾವು ತೋರಿಸಿದ್ದು. ಆ್ಯಂಡ್ ದೇ ಹ್ಯಾವ್ ಸೀನ್ ಲೈಕ್ ಸೋ ಮೆನಿ ಫಿಲ್ಮ್ಸ್ ಆಲ್ ಟುಗೆದರ್. ಅವ್ರು ವಾರಕ್ಕೆ ಒಂದು 10-15 ಸಿನಿಮಾ ನೋಡ್ತಾರೆ. ಓಕೆ, ಅವರಿಂದ ಈ ಒಂದು ರೆಸ್ಪಾನ್ಸ್ ಬಂದಾಗ ಆ್ಯಂಡ್ ಸಮಥಿಂಗ್ ಹೊಸದೇನೋ ಇದೆ ಹಾಗಾದ್ರೆ. ಹೌದು, ನನ್ಗೆ ಒಂದು ವಿಷನ್ ಇದೆ ನನ್ನ ಕರಿಯರ್ ಬಗ್ಗೆ. ಅವ್ರು ನಂಗೆ ಭರೋಸೆ ಕೊಡ್ತಿದ್ದಾರೆ, ಲೈಕ್ ಪಕ್ಕ ಇದು ನಿಮ್ಗೆ ಆಗುತ್ತೆ. ಸೊ ದ್ಯಾಟ್ ಫೆಲ್ಟ್ ವಾರ್ಮ್. ಆ್ಯಂಡ್ ಓಕೆ, ನಾವು ಏನು ಅನ್ಕೊಂಡಿದ್ವಿ, ಈಗ ಸರ್ ಹೇಳ್ದಾಗೆ ಆ ಸೌಂಡ್ ಡಿಸೈನ್ ಎಲ್ಲ ಏನು ಹೇಳಿದ್ರು ಅದು ಕರೆಕ್ಟ್ ಆಗ್ತಿದೆ. ಬಿಕಾಸ್ ಒಂದು ನಾವು ಹೇಳಿರಲ್ಲ ಅವ್ರು ಲೋ ಫ್ರೀಕ್ವೆನ್ಸಿ ಅಂತ, ಅದು ಕೇಳಿಸಲ್ಲ ಕಿವಿಗೆ. ಕಿವಿಗೆ ಕೇಳಿಸಲ್ಲ ಅಂದ್ರೆ ವರ್ಕ್ ಆಗುತ್ತಾ ಅಂತಾನು ಇಲ್ಲೊಂದು ಫಸ್ಟ್ ಗೊತ್ತಾಗಲ್ವಲ್ಲ. ಸೊ ಜನಗಳ ಜೊತೆ ಅವ್ರಿಗೆಲ್ಲ ನೋಡಿದಾಗ ಅವ್ರು ಬಂದು ಅದ್ರ ಬಗ್ಗೆ ಹೇಳಿದಾಗ ಕರೆಕ್ಟಾಗಿ ಕರೆಕ್ಟ್ ಆಗ್ತಿದೆ ಅಂತ ಗೊತ್ತಾಯ್ತು. ಥ್ಯಾಂಕ್ ಯು ಸೋ ಮಚ್ ಗುರುತೇಜ್ ಶೆಟ್ಟಿ ಅವರೇ, ಹಾಗೇನೆ ಕಿರಣ್ ರಾಜ್ ಅವರೇ, ಸಾಕಷ್ಟು ವಿಷಯಗಳನ್ನು ತಿಳಿಸ್ಕೊಟ್ಟಿದ್ದೀರಾ. ಸೊ ಸಿನಿಮಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಕುತೂಹಲವನ್ನು ಹುಟ್ಟಿಸುತ್ತೆ ಅನ್ನೋ ರೀತಿಯಲ್ಲಿ ನಿಮ್ಮ ಮಾತುಗಳಿಂದ ಗೊತ್ತಾಗ್ತಾ ಇದೆ. ಸೊ ಇಬ್ಬರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು ಸೋ ಮಚ್.